ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗ ಎಂಬ ಪ್ರಥಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು ಅತಃ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಎಲೈ ಸಂಜಯನೇ, ಪಾಂಡುಪುತ್ರರು ಮತ್ತು ಹಾಗೂ ನಮ್ಮವರು ಯುದ್ಧ ಸನ್ನದ್ಧರಾದವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ಮಾಡಿದರು? ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಿರುವನು. ಇಡೀ ಗೀತೆಯಲ್ಲಿ ಕುರುಡ ರಾಜನಾದ ಧೃತರಾಷ್ಟ್ರನು ಇದೊಂದೇ ಶ್ಲೋಕವನ್ನು ಹೇಳುವುದು. ಉಳಿದ 700 ಶ್ಲೋಕಗಳು ಯುದ್ಧಕ್ಕೆ ಮೊದಲು ಕುರುಕ್ಷೇತ್ರದ ಯುದ್ಧ ಬೀಡಿನಲ್ಲಿ ಏನಾಗಿತು ಎಂಬುದನ್ನು ತಿಳಿಸುವ ಸಂಜಯನ ವರದಿ. ತನ್ನ ಮಕ್ಕಳು ಸಾಕಷ್ಟು ಅನ್ಯಾಯಗಳನ್ನು ತನ್ನ ಸೋದರನ ಮಕ್ಕಳಾದ ಪಾಂಡವರಿಗೆ ಮಾಡಿರುವುದನ್ನು ಕುರುಡ ವೃದ್ಧ ರಾಜನು ನಿಜವಾಗಿಯೂ ಅರಿತವನಾಗಿದ್ದಾನೆ. ಧೃತರಾಷ್ಟ್ರನು 2 ಸೈನ್ಯಗಳ ಸಾಪೇಕ್ಷ ಸಾಮರ್ಥ್ಯಗಳನ್ನು ತಿಳಿದಿದ್ದನು. ಆದ್ದರಿಂದಲೇ ತನ್ನ ಮಗನ ಸೈನ್ಯದ ಅಧಿಕ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣ ಭರವಸೆಯನ್ನು ಹೊಂದಿದ್ದನು. ಆದರೂ ತನ್ನ ಪೂರ್ವ ಸ್ನಿಗ್ಧತೆ, ಎಸಗಿದ ದುಷ್ಕಾರ್ಯಗಳ ಅರಿವು ಇವೆರಡು ಕುರುಡ ರಾಜನ ಹೃದಯದಲ್ಲಿ ಇದ್ದುದರಿಂದ ಈ ಯುದ್ಧದ ಪರಿಣಾಮ ವಿಷಯದಲ್ಲಿ ತನ್ನದೇ ಆದ ಅನುಮಾನವನ್ನು ಹೊಂದಿದ್ದನು. ಕುರುಕ್ಷೇತ್ರದ ಯುದ್ಧರಂಗದಲ್ಲಿ ಏನಾಗುತ್ತಿದೆ ಎಂಬುದನ್ನು ವಿವರಿಸಲು ಸಂಜಯನನ್ನು ಕೇಳುತ್ತಾನೆ. ಹಸ್ತಿನಾಪುರದ ಅರಮನೆಯಲ್ಲಿ ಧೃತರಾಷ್ಟ್ರ ಪಕ್ಕದಲ್ಲಿ ಕುಳಿತಿದ್ದರೂ ಸಹ ದೂರದಲ್ಲಿನ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ವೀಕ್ಷಿಸುವ ಮತ್ತು ಕೇಳುವ ಶಕ್ತಿಯನ್ನು ವ್ಯಾಸರು ಸಂಜಯನಿಗೆ ಕೊಟ್ಟಿದ್ದರು. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಪಾಂಡವರು ರಚಿಸಿದ ಸೈನ್ಯದ ಯುದ್ಧ ವ್ಯೂಹವನ್ನು ಕಂಡು ರಾಜ ದುರ್ಯೋಧನನು ತನ್ನ ಗುರುವಾದ ದ್ರೋಣನ ಬಳಿ ಸಾರಿ ಈ ಮಾತುಗಳನ್ನು ಆಡಿದನು. ಈ ಶ್ಲೋಕದ ನಂತರ ಯುದ್ಧರಂಗದಲ್ಲಿ ಸಂಜಯನು ಕಂಡ ಹಾಗೂ ಕೇಳಿದ ವರದಿಯಿದೆ. ಪಾಂಡವರ ಸೈನ್ಯಗಳು ರಚಿಸಿದ ವ್ಯೂಹವನ್ನು ಕಂಡೊಡನೆ ತನ್ನ ಸೈನ್ಯಕ್ಕಿಂತಲೂ ಅವರ ಸಂಖ್ಯೆಯು ಕಡಿಮೆ ಇದ್ದರೂ ಸಹ ಧೂರ್ತ ದುರ್ಯೋಧನನಿಗೆ ತನ್ನ ದಿಟ್ಟತನವು ನಶಿಸುತ್ತಿರುವಂತೆ ತೋರುತ್ತದೆ. ಹೆದರಿಕೆಯಾದಾಗ ಮಗುವು ತನ್ನ ಮಾತಾಪಿತೃಗಳ ಬಳಿಗೆ ಓಡುವಂತೆ ದುರ್ಯೋಧನನು ಮನಸ್ಸಿನಲ್ಲಿ ತಲ್ಲಣಗೊಂಡು ತನ್ನ ಗುರುವಾದ ದ್ರೋಣಾಚಾರ್ಯರ ಬಳಿ ಓಡುತ್ತಾನೆ. ನಮ್ಮ ವಿಚಾರಗಳು ಅಶುದ್ಧವಾಗಿದ್ದು ನಮ್ಮ ಉದ್ದೇಶವು ಅನ್ಯಾಯದಿಂದ ಕೂಡಿದ್ದಾದರೆ ನಾವು ಎಷ್ಟೇ ಸಜ್ಜಾಗಿದ್ದರೂ ಸಹ ನಮ್ಮ ಮನಸ್ಸು ಅವಶ್ಯವಾಗಿ ತಲ್ಲಣಗೊಂಡು ಗೊಂದಲಕ್ಕೀಡಾಗುತ್ತದೆ. ಎಲ್ಲ ಧೂರ್ತರ ಹಾಗೂ ಸರ್ವಾಧಿಕಾರಿಗಳ ಮಾನಸಿಕ ಸ್ಥಿತಿಯೇ ಇದು. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ದುರ್ಯೋಧನನು ದ್ರೋಣರಿಗೆ ಹೇಳುತ್ತಿರುವನು, ಓ ಗುರುವೇ, ಇಗೋ ನೋಡು, ನಿನ್ನ ಪ್ರಾಜ್ಞ ಶಿಷ್ಯನಾದ ದ್ರುಪದನ ಮಗನು ಸಜ್ಜುಗೊಳಿಸಿರುವ ಪಾಂಡುಪುತ್ರರ ಈ ಪ್ರಬಲ ಸೈನ್ಯ ವ್ಯೂಹವನ್ನು ಗಮನಿಸು. ಪಾಂಡವರ ಸೈನ್ಯದ ರಚನೆಯನ್ನು ದ್ರೋಣರಿಗೆ ತೋರಿಸುವುದು ದುರ್ಯೋಧನನ ಮೌಢ್ಯವನ್ನು ತೋರಿಸುವುದು. ಆನಂತರವೂ ಸಹ ದುರ್ಯೋಧನನು ಅತಿಯಾಗಿ ಮಾತನಾಡುವುದನ್ನು ನಾವು ಕಾಣುತ್ತೇವೆ. ಈ ಅನ್ಯಾಯದ ಯುದ್ಧದಲ್ಲಿ ಕಟ್ಟ ಕಡೆಗೆ ತನಗೆ ಸೋಲು ಖಂಡಿತ ಎಂಬ ಅವನ ಆಂತರಿಕ ಭಯವನ್ನು ಸೂಚಿಸುವ ಮಾತುಗಳಿವು. ಅತ್ರ ಶೂರಾ ಮಹೇಶ್ವಾಸಾ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್
कुन्तिभोजश्च शैब्यश्च नरपुङ्गवः युधामन्युश्च विक्रान्तः उत्तमौजाश्च वीर्यवान् सौभद्रो द्रौपदेयाश्च सर्व एव महारथाः ಇಲ್ಲಿ ಸೇರಿದವರು ಅತಿ ಪರಾಕ್ರಮಿಗಳು. ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮರಾದ ಪ್ರಚಂಡ ಬಿಲ್ಲಾಳುಗಳಾದ ಯಯುಧಾನ, ವಿರಾಟ ಮತ್ತು ದ್ರುಪದ ಪ್ರತಿಯೊಬ್ಬರೂ 11,000 ಬಿಲ್ಲಾಳುಗಳ ಮೇಲೆ ಪ್ರಭುತ್ವವನ್ನು ನಡೆಸುವವರೇ, ಅಂದರೆ ಮಹಾರಥಿಗಳು. ದೃಷ್ಟಕೇತು, ಚೇಕಿತಾನ ಮತ್ತು ಬಲಶಾಲಿಯಾದ ಕಾಶಿರಾಜ, ಪುರುಜಿತ್ ಮತ್ತು ಕುಂತಿಭೋಜ ಮತ್ತು ಮಾನವರಲ್ಲಿ ಶ್ರೇಷ್ಠನಾದ ಶೈಬ್ಯ, ಪರಾಕ್ರಮಿಯಾದ ಯುಧಾಮನ್ಯು, ಧೀರನಾದ ಉತ್ತಮೋಜಸ್ಸು, ಸುಭದ್ರೆಯ ಮಗ ಮತ್ತು ದ್ರೌಪದಿಯ ಮಕ್ಕಳು ಎಲ್ಲರೂ ಮಹಾರಥರೇ. ಈ 3 ಶ್ಲೋಕಗಳಲ್ಲಿ ಪಾಂಡವರ ಸೈನ್ಯದಲ್ಲಿದ್ದ ಪ್ರಖ್ಯಾತ ವ್ಯಕ್ತಿಗಳ ಹೆಸರಿನ ಪಟ್ಟಿಯನ್ನು ನಾವು ಕಾಣುತ್ತೇವೆ. ಯುದ್ಧ ಸನ್ನದ್ಧರಾಗಿ ನಿಂತಿದ್ದ ತನ್ನ ಶತ್ರುಗಳನ್ನು ಪರಿಶೀಲಿಸುತ್ತಾ ದುರ್ಯೋಧನನು ಪಾಂಡವರ ಸೈನ್ಯದಲ್ಲಿ ಮಹಾರಥರಂತೆ ಕರ್ತವ್ಯವನ್ನೆಸಗುತ್ತಿದ್ದ ಅನೇಕ ಪ್ರಬಲ ಯೋಧರನ್ನು ಗುರುತಿಸಿದ. ಹಿಂದೂ ಸೈನ್ಯದಲ್ಲಿ ಒಬ್ಬ ಮಹಾರಥಿಯು 11,000 ಬಿಲ್ಲಾಳುಗಳಿಗೆ ಅಧಿಪತಿಯಾಗಿದ್ದನು. ಅರ್ಜುನ ಮತ್ತು ಭೀಮ ಇವರೀರ್ವರು ಧನುರ್ವಿದ್ಯೆ ಮತ್ತು ತೋಳು ಬಲದಲ್ಲಿ ಪರಾಕ್ರಮಿಗಳಾಗಿದ್ದು ಪ್ರಖ್ಯಾತ ಯೋಧರೆಂದು ಪರಿಗಣಿಸಲ್ಪಟ್ಟಿದ್ದರು. ಈಗ ಗಣನೆಗೆ ತೆಗೆದುಕೊಂಡ ವೀರರೆಲ್ಲ ಭೀಮಾರ್ಜುನರಿಗೆ ಸಮನಾದವರು ಎಂದು ಹೇಳಿದಾಗ ಪಾಂಡವರ ಸೈನ್ಯವು ಅಲ್ಪ ಸಂಖ್ಯೆಯಲ್ಲಿದ್ದರೂ ದೊಡ್ಡದಾದ ಹಾಗೂ ಉತ್ತಮವಾಗಿ ಸಜ್ಜಾಗಿದ್ದ ಕೌರವರ ಸೈನ್ಯಕ್ಕಿಂತ ಒಟ್ಟಾಗಿ ಹೆಚ್ಚು ಬಲವಾಗಿದೆ ಎಂಬ ಭಾವವನ್ನು ತೋರಿಸುವಂತಿದೆ. अस्माकन्तु विशिष्टाये तान्निबोध द्विजोत्तम नायका मम सैन्यस्य संज्ञार्थं तान् ब्रवीमि ते. ದುರ್ಯೋಧನನು ದ್ರೋಣರನ್ನು ಕುರಿತು ಹೇಳುತ್ತಿರುವನು, ಎಲೈ ಬ್ರಾಹ್ಮಣೋತ್ತಮನೇ, ನಮ್ಮ ಕಡೆ ಪ್ರಖ್ಯಾತರಾಗಿರುವವರ ಹೆಸರನ್ನು ಮತ್ತು ನಮ್ಮ ಸೈನ್ಯದ ಮುಖ್ಯಸ್ಥರನ್ನು ಈಗ ತಿಳಿದುಕೋ. ಅವರುಗಳನ್ನು ನಿನಗೋಸ್ಕರವಾಗಿ ಹೆಸರಿಸುತ್ತೇನೆ. ತನ್ನ ಗುರುವನ್ನು ದ್ವಿಜೋತ್ತಮ, ಬ್ರಾಹ್ಮಣೋತ್ತಮ ಎಂದು ಹೇಳುತ್ತಾ ತನ್ನ ಸೈನ್ಯದಲ್ಲಿರುವ ಹೆಸರಾಂತ ವೀರರ ಹೆಸರುಗಳನ್ನು ದುರ್ಯೋಧನನು ಈಗ ಹೇಳುತ್ತಾನೆ. ನಿಶ್ಶಕ್ತನು ಕತ್ತಲಲ್ಲಿ ತನ್ನ ಮಾನಸಿಕ ಭಯದಿಂದ ತಪ್ಪಿಸಿಕೊಳ್ಳಲು ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಿರುತ್ತಾನೆ. ಹಾಗೆ ದುರ್ಯೋಧನನ ಅಳುಕು ಪ್ರಜ್ಞೆಯು ಆತನ ಎಲ್ಲ ಮಾನಸಿಕ ಸ್ಥಿರತೆಯನ್ನು ಅಲುಗಾಡಿಸಿತು. ತನ್ನ ಸೈನ್ಯವು ದಕ್ಷ ವೀರರಿಂದ ಕೂಡಿದ್ದರೂ ಸಹ ಎದುರಿನ ಶತ್ರು ಶಿಬಿರದಲ್ಲಿರುವ ಶ್ರೇಷ್ಠ ವ್ಯಕ್ತಿಗಳ ಒಟ್ಟು ಬಲವನ್ನು ಗ್ರಹಿಸಿದಷ್ಟು ಅವನು ಹೆದರುತ್ತಿದ್ದನು. ಮತ್ತೆ ಚೇತರಿಸಿಕೊಳ್ಳುವ ಸಲುವಾಗಿ ಅವನ ಗುರುಗಳಿಂದ ಮತ್ತು ಹಿರಿಯರಿಂದ ಉತ್ತೇಜಕ ಮಾತುಗಳನ್ನು ಕೇಳಲು ಆತ ಇಚ್ಛಿಸುತ್ತಾನೆ. ಆದರೆ ದುರ್ಯೋಧನನು ದ್ರೋಣರನ್ನು ಭೇಟಿ ಮಾಡಿದಾಗ ಆಚಾರ್ಯನು ಸುಮ್ಮನಿದ್ದುದನ್ನು ಕಂಡು ಅಸಹಾಯಕನಾದ ರಾಜನು ತನ್ನ ಕುಸಿಯುತ್ತಿರುವ ಉತ್ಸಾಹದಿಂದ ಚೇತರಿಸಿಕೊಳ್ಳಲು ಪ್ರೋತ್ಸಾಹ ದೊರಕುವ ಹೊಸ ಮಾರ್ಗವನ್ನು ಹುಡುಕಬೇಕಾಗಿತ್ತು. ಆದ್ದರಿಂದ ತನ್ನ ಸ್ವಂತ ಸೈನ್ಯದಲ್ಲಿರುವ ಪರಾಕ್ರಮಿಗಳನ್ನು ತಾನೇ ಎಣಿಸತೊಡಗುತ್ತಾನೆ. ಯಾವಾಗ ವ್ಯಕ್ತಿಯು ಹೀಗೆ ತಾನೆಸಗಿದ ದುಷ್ಕಾರ್ಯಗಳಿಂದಾಗಿ ತನ್ನ ನೈತಿಕ ಸ್ಥಿತಿಯನ್ನು ಪೂರ್ಣವಾಗಿ ಕಳೆದುಕೊಳ್ಳುತ್ತಾನೋ ಆಗ ಆತನು ತನ್ನ ಮಾತಿನಲ್ಲಿ ವಿವೇಕವನ್ನು ಕಳೆದುಕೊಳ್ಳುವುದು ಸ್ವಾಭಾವಿಕವೇ. ಅಂತಹ ಪ್ರಕ್ಷುಬ್ಧ ಗಳಿಗೆಗಳಲ್ಲಿ ವ್ಯಕ್ತಿಯು ಸ್ಪಷ್ಟವಾಗಿ ತನ್ನ ಮಾನಸಿಕ ಸ್ಥಿತಿಯನ್ನು ಪ್ರದರ್ಶಿಸುತ್ತಾನೆ. ವ್ಯಕ್ತಿಯ ಆಂತರಿಕ ಆಧ್ಯಾತ್ಮಿಕ ಬೆಳವಣಿಗೆಯ ದೃಷ್ಟಿಯಿಂದ ಬ್ರಾಹ್ಮಣನನ್ನು ದ್ವಿಜ ಎಂದರೆ 2 ಬಾರಿ ಜನಿಸಿದವನು ಎಂದು ಕರೆಯುವುದು ಶಾಸ್ತ್ರ. ತಾಯಿಯ ಗರ್ಭದಿಂದ ಹುಟ್ಟಿ ಹೊರ ಪ್ರಪಂಚಕ್ಕೆ ಬಂದಾಗ ಮಾನವ ಕೇವಲ ಪ್ರಾಣಿಯಾಗಿರುತ್ತಾನೆ. ಆ ನಂತರ ಅಧ್ಯಯನ ಮತ್ತು ಚಿಂತನೆಯಿಂದ ಆತನು ಹೆಚ್ಚು ಹೆಚ್ಚು ಶಿಸ್ತಿಗೆ ಒಳಪಡುತ್ತಾನೆ. ಅಂತಹ ಸುಸಂಸ್ಕೃತನನ್ನು ಬ್ರಾಹ್ಮಣ ಎಂದು ಕರೆಯುತ್ತಾರೆ. ಇಷ್ಟು ಹೇಳಿದರೂ ದ್ರೋಣರು ಹುಟ್ಟಿನಿಂದ ಬ್ರಾಹ್ಮಣರು ಆದ ಕಾರಣ ಹೆಚ್ಚಿನ ಮೃದು ಹೃದಯಿ. ಅದೂ ಅಲ್ಲದೆ ಶತ್ರು ಸೈನ್ಯವು ತನ್ನ ನೆಚ್ಚಿನ ವಿದ್ಯಾರ್ಥಿಗಳಿಂದಲೇ ಕೂಡಿದೆ. ಚಾಣಾಕ್ಷನಾದ ದುರ್ಯೋಧನನು ತನ್ನ ಗುರುವಿನ ನಿಷ್ಠೆಯನ್ನೇ ನಾಚಿಕೆಯಿಲ್ಲದೆ ಅನುಮಾನಿಸಿದ. ಅಸುರಿ ಪ್ರವೃತ್ತಿಯ
ಮತ್ತು ಕಟು ವ್ಯವಹಾರಸ್ಥರಾದ ಎಲ್ಲರಲ್ಲೂ ಭಯವು ಸ್ವಾಭಾವಿಕ. ನಾವೇ ಪರಿಶುದ್ಧರಲ್ಲದಿದ್ದರೆ ನಮ್ಮ ದೌರ್ಬಲ್ಯ ಹಾಗೂ ಕಲ್ಮಶವನ್ನು ನಮ್ಮ ಸುತ್ತಲಿರುವವರ ಮೇಲೆಲ್ಲ ನಾವು ಆರೋಪಿಸುತ್ತೇವೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಸ್ತಥೈವ ಚ. ನೀವು, ದುರ್ಯೋಧನನು ಹೇಳುತ್ತಿರುವುದು ಇಲ್ಲಿ ನೀವು ಎಂದರೆ ದ್ರೋಣರಿಗೆ ಮತ್ತು ಭೀಷ್ಮರು, ಕರ್ಣ ಮತ್ತು ಯುದ್ಧದಲ್ಲಿ ಜಯಶೀಲರಾದ ಕೃಪಾಚಾರ್ಯರು, ಅಶ್ವತ್ಥಾಮ ಮತ್ತು ಸೋಮದತ್ತನ ಮಗ ಜಯದ್ರಥ ಹಾಗೂ ವಿಕರ್ಣನು ಮೊದಲಾದವರಿರುವರು ಎಂದು ತನ್ನ ಸೈನ್ಯದಲ್ಲಿರುವ ಅತಿರಥ ಮಹಾರಥರ ಹೆಸರುಗಳನ್ನು ಹೇಳುತ್ತಿರುವನು. ದುರ್ಯೋಧನನು ತನ್ನ ಪೂರ್ವ ದುಷ್ಕಾರ್ಯಗಳಿಂದ ವೈಯಕ್ತಿಕವಾಗಿ ಹೊಡೆತ ತಿಂದು ತಲ್ಲಣಿಸಿದ್ದರೂ ನಿಜವಾದ ಸರ್ವಾಧಿಕಾರಿಯಂತೆ ತನ್ನ ಸಮತೋಲನವನ್ನು ಕ್ಷಿಪ್ರದಲ್ಲೇ ಗಳಿಸಿದ. ತಿರಸ್ಕಾರದ ಸೊಕ್ಕಿನಲ್ಲಿ ತನ್ನ ಗುರುವನ್ನು ದ್ವಿಜ ಎಂಬ ಶಬ್ದವನ್ನು ಉಚ್ಚರಿಸಿದ ಗಳಿಗೆಯಲ್ಲೇ ತಾನು ವಿವೇಚನೆಯ ಎಲ್ಲೆ ಮೀರಿದುದನ್ನು ಗ್ರಹಿಸಿದ. ಪ್ರಾಯಶಃ ಪೂಜ್ಯ ಆಚಾರ್ಯರ ನಿರುತ್ಸಾಹದ ನಿಶ್ಶಬ್ದತೆಯೇ ದುರ್ಯೋಧನನನ್ನು ಇಲ್ಲಿ ಎಚ್ಚರಿಸಿರಬೇಕು. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತಜೀವಿತಾಃ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ನನಗೋಸ್ಕರ ಪ್ರಾಣವನ್ನೂ ನೀಗಲು ನಿರ್ಧರಿಸಿರುವ ಅನೇಕ ವೀರರು, ಬಗೆ ಬಗೆಯ ಶಸ್ತ್ರಾಸ್ತ್ರಗಳನ್ನು ಆಯುಧಗಳನ್ನು ಹೊಂದಿರುವವರು ಇದ್ದಾರೆ. ಹೀಗೆ ದುರ್ಯೋಧನನು ದ್ರೋಣರಲ್ಲಿ ಹೇಳಿಕೊಳ್ಳುತ್ತಿರುವನು. ಅಷ್ಟು ದೊಡ್ಡ ವಿನ್ಯಾಸದ ವೀರರು ತಮ್ಮ ಪ್ರಾಣಗಳನ್ನು ನನಗಾಗಿ ಮೀಸಲಾಗಿಡಲು ಸಿದ್ಧರಾಗಿ ಬಂದಿದ್ದಾರೆ ಎಂದು ಗರ್ವದಿಂದ ತಾನೇ ಹೇಳಿಕೊಂಡಾಗ ಸರ್ವಾಧಿಕಾರಿಯಾದ ದುರ್ಯೋಧನನ ಅಹಂಕಾರವು ಇಲ್ಲಿ ಸಾಕಷ್ಟು ಸ್ಪಷ್ಟವಾಗಿದೆ. ಪಿತಾಮಹರಾದ ಭೀಷ್ಮರೇ ಕೌರವರ ಶ್ರೇಣಿಯಲ್ಲಿ ಯುದ್ಧ ಮಾಡಲು ನಿಂತಿದ್ದರಿಂದ ಬಾಕಿ ಎಲ್ಲ ರಾಜರು ಪ್ರಾಣದಾಸೆಯನ್ನು ತೊರೆದು ಯುದ್ಧಕ್ಕೆ ನಿಂತದ್ದಾಗಿದೆ. ಇಲ್ಲವಾದರೆ ದುರ್ಯೋಧನನಿಗಾಗಿ ಪ್ರಾಣದಾಸೆ ತೊರೆದು ಬರುವವರಾದರೂ ಯಾರಿದ್ದಾರೆ? ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮರಿಂದ ರಕ್ಷಿತವಾಗಿರುವ ನಮ್ಮ ಸೈನ್ಯದ ಬಲವು ಕಡಿಮೆಯೇ? ಭೀಮನಿಂದ ರಕ್ಷಿತವಾಗಿರುವ ಅವರ ಸೈನ್ಯವು ಬಲವತ್ತರವಾಗಿದೆ ಎಂದು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು. ಅಥವಾ ಭೀಷ್ಮರಿಂದ ರಕ್ಷಿತವಾಗಿರುವ ನಮ್ಮ ಸೈನ್ಯವು ಅಮಿತವೇ? ಭೀಮನಿಂದ ರಕ್ಷಿತವಾಗಿರುವ ಅಮಿತ ಎಂದರೆ ಅನಂತ ಬಲವುಳ್ಳದ್ದು. ಭೀಮನಿಂದ ರಕ್ಷಿತವಾಗಿರುವ ಪಾಂಡವರ ಸೈನ್ಯವು ಮಿತಿಯುಳ್ಳದ್ದೇ. ಈ ರೀತಿಯಾಗಿ ಬೇಕಾದರೂ ಅರ್ಥವಾಗಬಹುದು. ಯುದ್ಧ ಕಲೆಯಲ್ಲಿ ಪ್ರತಿ ಸೈನ್ಯವು ಒಬ್ಬ ಅಧಿಪತಿಯನ್ನು ಹೊಂದಿದ್ದರೂ ಸಹ ಪ್ರಬಲ ಪರಾಕ್ರಮಿಯಾದ ಇನ್ನೊಬ್ಬ ಬುದ್ಧಿವಂತನನ್ನು ರಕ್ಷಕನನ್ನಾಗಿ ಪರಿಗಣಿಸುತ್ತಿದ್ದರು. ಕೌರವರ ಸೈನ್ಯದಲ್ಲಿ ಭೀಷ್ಮರು ರಕ್ಷಕರಾದರೆ ಆ ಹುದ್ದೆಯನ್ನು ಪಾಂಡವರ ಸೈನ್ಯದಲ್ಲಿ ಭೀಮನು ಹೊಂದಿದ್ದನು. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ದುರ್ಯೋಧನನು ಹೇಳುತ್ತಿರುವನು, ಆದ್ದರಿಂದ ನೀವೆಲ್ಲರೂ ದ್ರೋಣರಿಗೆ ಸೈನ್ಯದ ವಿವಿಧ ಭಾಗಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಎದ್ದುಕೊಂಡು ಭೀಷ್ಮರನ್ನೇ ಕಾಪಾಡಿರಿ. ಯುದ್ಧಕ್ಕೆ ಸನ್ನದ್ಧರಾಗಿ ವ್ಯೂಹ ರಚಿಸಿದ್ದ ಎರಡೂ ಸೈನ್ಯಗಳ ಸಾಪೇಕ್ಷ ಬಲ ಮತ್ತು ಶ್ರೇಷ್ಠತೆಯನ್ನು ಅಳೆಯುತ್ತಾ ಸ್ವಗತವಾಗಿ ಹೀಗೆ ಮಾತನಾಡುತ್ತಿದ್ದ ರಾಜ ದುರ್ಯೋಧನನು ಯುದ್ಧವು ಆರಂಭವಾಗುವಂತೆ ರಾಜಾಜ್ಞೆಯನ್ನು ನೀಡಲು ತನ್ನ ಮಾನಸಿಕ ದೌರ್ಬಲ್ಯದ ಮೋಡಗಳಿಂದ ಮೇಲೆದ್ದನು. ಪ್ರತಿಯೊಬ್ಬ ಅಧಿಪತಿಯು ತನ್ನ ಸ್ಥಳದಲ್ಲೇ ಇದ್ದು ಶಿಸ್ತಿನಿಂದ ಯುದ್ಧ ಮಾಡುತ್ತಾ ಎಲ್ಲರೂ ಪೂಜ್ಯ ಭೀಷ್ಮರನ್ನು ಸಂರಕ್ಷಿಸಲು ಎಷ್ಟೇ ತೊಂದರೆ ಬಂದರೂ ಹಿಂಜರಿಯಬಾರದು ಎಂದು ಅವನು ಹೇಳಿದನು. ತನ್ನ ಉತ್ಸಾಹಶೀಲ ಸೈನ್ಯವು ವಿವಿಧ ಬುಡಕಟ್ಟುಗಳಿಗೆ ಸೇರಿದ ನಾಯಕರು ಹಾಗೂ ದೂರ ದೇಶಗಳಿಂದ ಬಂದ ರಾಜರುಗಳಿಂದ ಕೂಡಿದ್ದು ಅವರ ವಿವಿಧ ಕೌಶಲ್ಯಗಳನ್ನು ಯುದ್ಧ ವಿದ್ಯೆಯಲ್ಲಿ ಐಕ್ಯಮತ್ಯದಿಂದ ಬಳಸಿದರೆ ಅದು ಅವರ ಬಲವನ್ನು ಸ್ಥಿರಪಡಿಸಬಹುದು ಎಂದು ಪ್ರಾಯಶಃ ದುರ್ಯೋಧನನು
ವಿಚಾರ ಮಾಡಿರಬೇಕು. ಚತುರಂಗ ಸೈನ್ಯವು ಯುದ್ಧ ಕ್ಷೇತ್ರದಲ್ಲಿ ಸಾಮರಸ್ಯವಾಗಿದ್ದರೇನೆ ಯುದ್ಧದಲ್ಲಿ ಯಶಸ್ಸು ಸಾಧ್ಯ. ಇದನ್ನು ಸಾಧಿಸಲು ಚತುರನಾದ ದುರ್ಯೋಧನನು ಬೇರೆ ಬೇರೆ ಭಾಗಗಳಲ್ಲಿರುವ ವಿಭಾಗಾಧಿಕಾರಿಗಳಿಗೆ ಭೀಷ್ಮರನ್ನು ರಕ್ಷಿಸುವ ಒಂದೇ ಧ್ಯೇಯವನ್ನು ಸೂಚಿಸುತ್ತಾನೆ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಯೈ ಶಂಖಂ ದದ್ಮೌ ಪ್ರತಾಪವಾನ್. ದುರ್ಯೋಧನನಿಗೆ ಧೈರ್ಯ ತುಂಬುವ ಉದ್ದೇಶದಿಂದ ಕೌರವ ಕುಲಕ್ಕೆ ಹಿರಿಯನು ಪ್ರಖ್ಯಾತನೂ ಆದ ಪಿತಾಮಹ ಭೀಷ್ಮನು ಗಟ್ಟಿಯಾಗಿ ಸಿಂಹನಾದ ಮಾಡಿ ಶಂಖವನ್ನೂದಿದನು. ದುರ್ಯೋಧನನು ತನ್ನ ಹೆಡ್ಡತನದಿಂದ ಆ ಕಡೆ ಈ ಕಡೆ ಓಡುತ್ತಾ ಅಲ್ಲಿ ಸೇರಿದ ಯೋಧರಲ್ಲಿ ಒಂದು ರೀತಿಯ ಭೀತಿಯನ್ನು ಉತ್ಪತ್ತಿ ಮಾಡುತ್ತಿದ್ದ. ಈ ಶೋಚನೀಯ ಗೊಂದಲದ ವಾತಾವರಣವನ್ನು ಭೀಷ್ಮ ಪಿತಾಮಹರು ಪಕ್ಕದಲ್ಲೇ ಇದ್ದು ಗಮನಿಸುತ್ತಿದ್ದರು. ಬುದ್ಧಿವಂತರಾದ ಅವರು ನೆರೆದ ಎಲ್ಲ ಅತಿರಥ ಮಹಾರಥರ ಮನಸ್ಸನ್ನು ಪ್ರೋತ್ಸಾಹಿಸುವಂತೆ ಸಿಂಹ ಗರ್ಜನೆಯಿಂದ ತಮ್ಮ ಶಂಖವನ್ನು ಊದಿದರು. ದುರ್ಯೋಧನನ ಮಾನಸಿಕ ಸ್ಥಿತಿಗಾಗಿ ಮರುಕಪಟ್ಟು ಭೀಷ್ಮರು ಈ ಕಾರ್ಯವನ್ನು ಮಾಡಿದರೂ ಆಧುನಿಕ ಯುದ್ಧ ಕ್ರಮದಂತೆ ಮೊದಲ ಗುಂಡು ಹಾರಿಸಿದವರು ಕೌರವರಾದರು. ಈ ಸಿಂಹನಾದದಿಂದ ಮಹಾಭಾರತದ ಯುದ್ಧವು ವಾಸ್ತವವಾಗಿ ಆರಂಭವಾಯಿತು ಮತ್ತು ಐತಿಹಾಸಿಕ ದೃಷ್ಟಿಯಿಂದ ಕೌರವರು ಇಲ್ಲಿ ದುರಾಕ್ರಮಿಗಳಾದರು. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಅನಂತರ ಭೀಷ್ಮನನ್ನು ಅನುಸರಿಸಿ ಶಂಖಗಳು, ಭೇರಿಗಳು, ತಮಟೆಗಳು, ನಗಾರಿಗಳು, ದುಂದುಭಿಗಳು ಒಮ್ಮೆಗೆ ಭೋರ್ಕರೆದವು. ಆ ಶಬ್ದವು ಇಡೀ ಆಕಾಶವನ್ನೇ ವ್ಯಾಪಿಸಿತ್ತು. ಎಲ್ಲ ರಾಜರು ಅತಿಯಾದ ಮಾನಸಿಕ ಉದ್ವೇಗದಲ್ಲಿದ್ದುದು ನಿಜ. ಮುಖ್ಯ ಸೇನಾಧಿಪತಿಯಾದ ಭೀಷ್ಮರ ಸಿಂಹನಾದವನ್ನು ಕೇಳಿದೊಡನೆ ಪ್ರತಿಯೋರ್ವನು ತನ್ನ ಶಂಖವನ್ನು ಊದುತ್ತಾ ಯುದ್ಧಕ್ಕೆ ಕರೆಕೊಟ್ಟನು. ಹೀಗೆ ಯುದ್ಧದ ಕರೆಗೆ ಶಂಖಗಳು, ಭೇರಿಗಳು, ತಮಟೆಗಳು, ನಗಾರಿಗಳು, ದುಂದುಭಿಗಳು ಮೊಳಗಿದವು. ಇದನ್ನು ಸಂಜಯನು ಸಾಮಾನ್ಯವಾಗಿ ವರ್ಣಿಸುತ್ತಾನೆ. ನಂತರ ಕರೆಯನ್ನು ಉತ್ತರಿಸಲು ಪಾಂಡವರು ಧ್ವನಿಗೂಡಿಸಿದಾಗ ಆ ನಾದವನ್ನು ಭಯಂಕರವಾಗಿತ್ತು ಎಂದು ವರ್ಣಿಸುತ್ತಾನೆ. ಅದು ಭೂಮಿಯಲ್ಲೂ ಮತ್ತು ಸ್ವರ್ಗದಲ್ಲೂ ಮಾರ್ದನಿಗೈಯುತ್ತಾ ಕೌರವರ ಹೃದಯವನ್ನು ಸೀಳುತ್ತಿತ್ತು ಎಂದು ವರ್ಣಿಸುತ್ತಾನೆ. ವಾಸ್ತವವಾಗಿ ಸಂಜಯನು ದುರ್ಯೋಧನನ ಯುದ್ಧ ನೀತಿಯನ್ನು ಪ್ರತಿಭಟಿಸುವ ನಿದರ್ಶನವಿದು. ತಶ್ವೇತೈರ್ಹಯೈರ್ಯುಕ್ತೆ ಮಹತೆ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಆಗ ಬಿಳಿಯ ಕುದುರೆಗಳನ್ನು ಹೂಡಿದ ಮಹಾನ್ ರಥದಲ್ಲಿ ಮಂಡಿಸಿದ್ದ ಶ್ರೀಕೃಷ್ಣನು ಅಂದರೆ ಮಾಧವನು ಮತ್ತು ಪಾಂಡುಪುತ್ರನು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಪಾಂಡವರ ಕಡೆಯಿಂದ ಕೃಷ್ಣ ಮತ್ತು ಅರ್ಜುನ ಇವರುಗಳು ಯುದ್ಧ ಕರೆಗೆ ಮಾರುತ್ತರ ಕೊಟ್ಟರು ಎಂಬ ಸರಳ ವಿಷಯವನ್ನು ತಿಳಿಸಲು ಬಳಸಿರುವ ವಿಪುಲ ಶಬ್ದಗಳನ್ನು ನೋಡಿದರೆ ಸಂಜಯನ ಸಹಾನುಭೂತಿ ಎಲ್ಲಿತ್ತು ಎಂಬುದು ಗೊತ್ತಾಗುತ್ತದೆ. ಬಿಳಿಯ ಕುದುರೆಗಳನ್ನು ಹೂಡಿದ ಅದ್ಭುತ ರಥದಲ್ಲಿ ಮಂಡಿಸಿದ್ದ ಮಾಧವ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು ಎಂಬ ಈ ವಿವರಣೆಯನ್ನು ಕೊಡುವಾಗ ಪ್ರಾಯಶಃ ಈ ಗಳಿಗೆಯಲ್ಲಾದರೂ ಧೃತರಾಷ್ಟ್ರನ ಮನಸ್ಸು ಪರಿವರ್ತನೆಗೊಂಡು ಅವನು ತನ್ನ ಮಕ್ಕಳನ್ನು ರಣರಂಗದಿಂದ ಹಿಂದಿರುಗುವಂತೆ ಒತ್ತಾಯಪಡಿಸಬಹುದು ಎಂದು ಅವನು ಅನುಮಾನಿಸಿರುವಂತೆ, ಅಂದರೆ ಸಂಜಯನು ಇಲ್ಲಿ ಅನುಮಾನಿಸಿರುವಂತೆ ಕಾಣುತ್ತದೆ. ಪಾಂಚಜನ್ಯಂ ಹೃಷೀಕೇಶ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ. ಹೃಷಿಕೇಶ ಅಂದರೆ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಮತ್ತು ಧನಂಜಯ ಅಂದರೆ ಅರ್ಜುನನು ದೇವದತ್ತವನ್ನು ಮತ್ತು ಭಯಂಕರ ಕೃತ್ಯಗಳನ್ನೆಸಗುವ ವೃಕೋದರ ಅಂದರೆ ಭೀಮನು ಪೌಂಡ್ರವೆಂಬ ಮಹಾಶಂಖವನ್ನು ಊದಿದರು. ಪಾಂಡವರು ಶಂಖ ಊದಿದ ವಿವರ ನೀಡುವಾಗ ಸಂಜಯನು ಪ್ರತಿ ಯೋಧನ ವಿಶಿಷ್ಟ ಶಂಖಗಳ ಹೆಸರನ್ನು ಹೇಳಲು ಹೆಚ್ಚಿನ ಆಸ್ಥೆ ತೋರುತ್ತಾನೆ. ಪಾಂಚಜನ್ಯ ಎಂಬ ಶಂಖವನ್ನು
ಕೃಷ್ಣನು ಅಂದರೆ ಹೃಷಿಕೇಶನು ಊದಿದನು ಎಂದು ಹೇಳುತ್ತಾನೆ. ಸ್ವಾಮಿಯ ಹೆಸರು ಹೃಷಿಕೇಶ. ಇದನ್ನು ಸಾಮಾನ್ಯವಾಗಿ ಇಂದ್ರಿಯಗಳ ಒಡೆಯ ಎಂದು ವರ್ಣಿಸುತ್ತಾರೆ. ಇದು ಹಳೆಯ ವ್ಯುತ್ಪತ್ತಿ ರೂಪದಂತೆ ಹೃಷಿಕಾನಾಂ ಈಶಃ ಅಂದರೆ ಇಂದ್ರಿಯಗಳ ಒಡೆಯ ಎಂದು ಅರ್ಥ. ಅಂದರೆ ಹೃಷಿಕ್ ಎಂಬ ಶಬ್ದವು ಅಸ್ಪಷ್ಟವಾದುದು. ಆಧುನಿಕ ವ್ಯಾಖ್ಯಾನಕಾರರು ಇದನ್ನು ಹೃಷ್ ಪ್ಲಸ್ ಕೇಶ ಅಂದರೆ ಸಣ್ಣ ಕೂದಲುಳ್ಳವನು ಎಂದು ವಿವರಿಸಲು ಇಷ್ಟಪಡುತ್ತಾರೆ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷಮಣಿ ಪುಷ್ಪಕೌ. ಕುಂತಿ ಪುತ್ರ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು, ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಖಗಳನ್ನು ಊದಿದರು. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಒಳ್ಳೆಯ ಬಿಲ್ಲುಗಾರನಾದ ಕಾಶಿರಾಜನು 11,000 ಬಿಲ್ಲುಗಾರರ ಅಧಿಪತಿಯಾದ ಶಿಖಂಡಿಯು, ದೃಷ್ಟದ್ಯುಮ್ನ ಮತ್ತು ವಿರಾಟ ಮತ್ತು ಯಾರಿಗೂ ಸೋಲದ ಸಾತ್ಯಕಿ, ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ದೃಪದ, ದ್ರೌಪದಿಯ ಪುತ್ರರು, ಭೂಮಿಯ ಒಡೆಯನು ಮತ್ತು ಮಹಾಬಾಹುವೂ ಆದ ಸೌಭದ್ರನು ಅಂದರೆ ಸುಭದ್ರೆಯ ಪುತ್ರನಾದ ಅಭಿಮನ್ಯುವು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಈ 2 ಶ್ಲೋಕಗಳಲ್ಲಿ ಶ್ರೇಷ್ಠ ಮಹಾರಥರು, ಸೈನ್ಯ ವಿಭಾಗಾಧಿಕಾರಿಗಳು ಅತಿ ಉತ್ಸಾಹದಿಂದ ತಮ್ಮ ತಮ್ಮ ಶಂಖಗಳನ್ನು ಊದಿದರು ಎಂಬುದನ್ನು ವಿವರಿಸಲಾಗಿದೆ. ಮಹಾಭಾರತದ ಯುದ್ಧದಲ್ಲಿ ಕೊನೆಗೆ ಭೀಷ್ಮನನ್ನು ಕೆಳಗುರುಳಿಸಿದ ಬಾಣವು ಶಿಖಂಡಿಯಿಂದ ಬಂದಿತ್ತು. ಕೃಷ್ಣನ ಸಾರಥಿಯ ಹೆಸರು ಸಾತ್ಯಕಿ. ಸಘೋಷೋ ಧಾತ್ರ ರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಸಂಜಯನು ಧೃತರಾಷ್ಟ್ರನಿಗೆ ವರದಿಯನ್ನು ಒಪ್ಪಿಸುತ್ತಿದ್ದಾನೆ. ಈ ಮಹಾಭಯಂಕರ ಶಂಖನಾದಗಳು ಅಂದರೆ ಶ್ರೀಕೃಷ್ಣನಾದಿಯಾಗಿ ಉಂಟಾದಂಥ ಶ್ರೀಕೃಷ್ಣನ ಪಾಂಚಜನ್ಯದಿಂದ ಹೊರಟ ಶಂಖನಾದದಿಂದ ಆರಂಭಗೊಂಡು ಉಂಟಾದ ಭಯಂಕರ ಶಂಖನಾದಗಳು ಕೌರವರ ಹೃದಯವನ್ನು ಸೀಳುವಂತಿತ್ತು ಮತ್ತು ಸ್ವರ್ಗವನ್ನು ಭೂಮಿಯನ್ನು ವ್ಯಾಪಿಸಿ ಮಾರ್ದನೆಗೈಯುತ್ತಿತ್ತು. 14ನೆಯ ಶ್ಲೋಕದ ನಂತರ ಪಾಂಡವರ ಸೈನ್ಯದ ವಿಪುಲ ವಿವರಣೆಯನ್ನು ಸಂಜಯನು ಕೊಡುತ್ತಾನೆ ಮತ್ತು ಪಾಂಡವರ ಸೇನೆಯ ಶ್ರೇಷ್ಠತೆಯನ್ನು ಧೃತರಾಷ್ಟ್ರನ ಮನಸ್ಸಿಗೆ ಚೆನ್ನಾಗಿ ಅರ್ಥವಾಗುವಂತೆ ಮಾಡಲು ಎಲ್ಲ ಶ್ರಮವನ್ನು ವಹಿಸುತ್ತಾನೆ. ಪ್ರಾಯಶಃ ಕುರುಡು ರಾಜನು ವಿಪತ್ತನ್ನು ಗ್ರಹಿಸಿ ಈಗಲಾದರೂ ಈ ಅನ್ಯಾಯದ ಯುದ್ಧವನ್ನು ನಿಲ್ಲಿಸುವಂತೆ ಆಜ್ಞೆ ಹೊರಡಿಸಬಹುದು ಎಂಬುದು ಅವನ ಮನವರಿಕೆಯಾಗಿರಬಹುದು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತ್ರರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಕುಮಾರರನ್ನು ನೋಡಿ ಪಾಂಡುಪುತ್ರನಾದ ಹಾಗೂ ಕಪಿಧ್ವಜನಾದ ಅರ್ಜುನನು ಬಿಲ್ಲನ್ನು ಎತ್ತಿ ಹಿಡಿದುಕೊಂಡು ಕೃಷ್ಣನನ್ನು ಕುರಿತು ಈ ಮಾತುಗಳನ್ನು ಹೇಳಿದನು. ಈ 1.5 ಶ್ಲೋಕದಲ್ಲಿ ಮಹಾಭಾರತದ ನಾಯಕನಾದ ಅರ್ಜುನನು ಯುದ್ಧರಂಗಕ್ಕೆ ಬಂದುದರ ವಿವರಣೆಗಿದೆ. ಆತ ಬಂದ ವೇಳೆ ಮತ್ತು ರೀತಿಯನ್ನು ಇಲ್ಲಿ ವಿವರಿಸಲಾಗಿದೆ. ಬಾಣಪ್ರಯೋಗ ಇನ್ನೂ ಪ್ರಾರಂಭವಾಗಿರಲಿಲ್ಲ, ಆದರೆ ಸನ್ನಿಹಿತವಾಗಿತ್ತು. ಅದೊಂದು ಅತ್ಯಂತ ಬಿಗುವಿನ ಗಳಿಗೆ, ವಿಷಮ ಸ್ಥಿತಿಯು ಮುಗಿಲಿನ ಮಟ್ಟದಲ್ಲಿತ್ತು. ಅಂತಹ ಗಳಿಗೆಯಲ್ಲಿ ಕಪಿಧ್ವಜನಾದ ಅರ್ಜುನನು ಶ್ರೀಕೃಷ್ಣನಿಗೆ ಮುಂಬರುವ ಮಾತುಗಳನ್ನು ಹೇಳಿದನು. ಅಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಗೌರವಾನ್ವಿತ ನಾಯಕನು ಯೋಗ್ಯವಾಗಿ ಮಾನ್ಯ ಮಾಡಿದ್ದ ತನ್ನದೇ ವೈಯಕ್ತಿಕ ಧ್ವಜವನ್ನು ಹೊಂದಿದ್ದ ಮತ್ತು ಅದನ್ನು ರಥದ ಮೇಲೆ ಹಾಕುತ್ತಿದ್ದ. ಆ ಧ್ವಜವನ್ನು ನೋಡಿಯೇ ಶತ್ರುಗಳು ರಥದಲ್ಲಿ ಇರುವವರನ್ನು ಗುರುತಿಸುತ್ತಿದ್ದರು. ನಾಯಕನನ್ನು ಸಾಧಾರಣ ಸೈನಿಕರು ಎದುರಿಸುತ್ತಿರಲಿಲ್ಲ. ಬದಲಾಗಿ ಸಮಬಲವುಳ್ಳವರೇ
ಯುದ್ಧರಂಗದಲ್ಲಿ ಎದುರಿಸುತ್ತಿದ್ದರು. ಯುದ್ಧರಂಗದಲ್ಲಿ ವ್ಯಕ್ತಿಯನ್ನು ಗುರುತಿಸಲು ಧರಿಸುವ ಚಿಹ್ನೆಯನ್ನು ಆಧುನಿಕ ಯುದ್ಧದಲ್ಲೂ ನಿಷ್ಠೆಯಿಂದ ಅನುಸರಿಸುತ್ತಿದ್ದಾರೆ. ಉನ್ನತ ಅಧಿಕಾರಿಯ ವಾಹನವು ಅಧಿಕಾರದ ಮಟ್ಟವನ್ನು ಸೂಚಿಸುವ ಚಿಹ್ನೆಯಿಂದ ಕೂಡಿರುತ್ತದೆ. ಸಮವಸ್ತ್ರದಲ್ಲಿ ಕೂಡ ವ್ಯಕ್ತಿಯ ಘನತೆ ಹಾಗೂ ಮಟ್ಟವನ್ನು ಸೂಚಿಸುವ ಕುರುಹುಗಳಿವೆ. ಅರ್ಜುನನ ಧ್ವಜದ ಚಿಹ್ನೆ ಕಪಿಯಾಗಿತ್ತು, ಅಂದರೆ ಹನುಮನ ಗುರುತಿತ್ತು. ಯುದ್ಧ ಆರಂಭಕ್ಕೆ ಮೊದಲು ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಈ ಶ್ಲೋಕವು ಒದಗಿಸುತ್ತದೆ. ಅವನು ಯುದ್ಧ ಮಾಡಲು ಬಾಣವನ್ನು ಪ್ರಯೋಗಿಸಲು ಸಿದ್ಧನಾಗಿಯೇ ನಿಂತಿದ್ದ ಎಂಬುದನ್ನು ಇದು ಸೂಚಿಸುತ್ತದೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ನಿರೀಕ್ಷ್ಯೇಹಂ ಯೋದ್ಧುಕಾಮಾನವಸ್ಥಿತಾಂ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಅರ್ಜುನನು ಹೇಳುತ್ತಾನೆ, ಎಲೈ ಅಚ್ಯುತನೆ, ಎರಡೂ ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು. ನಮ್ಮೊಡನೆ ಕಾದಾಡಬೇಕೆಂಬ ಬಯಕೆಯಿಂದ ನಿಂತಿರುವವರನ್ನು ನಾನು ನೋಡಬೇಕು. ಈ ಮಹಾಯುದ್ಧದಲ್ಲಿ ತಾನು ಸಂಧಿಸಿ ಯುದ್ಧ ಮಾಡಬೇಕಾಗಿರುವ ಬೇರೆ ಬೇರೆ ಯೋಧರನ್ನು ಗುರುತಿಸುವ ಸಲುವಾಗಿ ಎರಡೂ ಸೈನ್ಯಗಳ ನಡುವೆ ರಥವನ್ನು ನಡೆಸಲು ಸಾರಥಿಗೆ ಸೂಚಿಸುವಾಗ ಅರ್ಜುನನ ಅಧಿಕಾರವಾಣಿಯನ್ನು ನಾವು ಕೇಳುತ್ತೇವೆ. ಶತ್ರು ಸೇನೆಯನ್ನು ವೀಕ್ಷಿಸುವ ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದಾಗ ತನ್ನ ಸಾಹಸ ಮತ್ತು ಶೂರತ್ವವನ್ನು, ಧೈರ್ಯವನ್ನು ಮತ್ತು ದೃಢ ನಿರ್ಧಾರವನ್ನು ಶ್ರೇಷ್ಠ ನಾಯಕನು ತೋರುತ್ತಿದ್ದಾನೆ. ಇಲ್ಲಿಯವರೆಗೆ ಮಹಾಭಾರತದ ಅಜೇಯ ನಾಯಕನು ಯಾವ ಬಗೆಯ ಮಾನಸಿಕ ತೊಳಲಾಟವಿಲ್ಲದೆ ತನ್ನದೇ ಆದ ಸ್ಥಿರ ಭಾವದಲ್ಲಿ ಇರುತ್ತಾನೆ. ಯೋತ್ಸ್ಯಮಾನಾನವೇಕ್ಷ್ಯೇಹಂ ಯಯೇತೇತ್ರ ಸಮಾಗತಾಃ ಧಾತ್ರರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ದುರ್ಬುದ್ಧಿಯ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರೀತಿಯುಂಟು ಮಾಡಲೆನಿಸಿ ಇಲ್ಲಿಗೆ ಯುದ್ಧ ಮಾಡಲು ಒಟ್ಟುಗೂಡಿರುವವರನ್ನು ನೋಡಲು ನಾನು ಅಪೇಕ್ಷಿಸುತ್ತೇನೆ ಎಂದು ಅರ್ಜುನನು ಕೃಷ್ಣನಿಗೆ ಹೇಳುತ್ತಿದ್ದಾನೆ. ಹಿಂದಿನ ಸಾಲುಗಳಲ್ಲಿ ಅರ್ಜುನನ ವಿಷಯವಾಗಿ ಸಂಗ್ರಹಿಸಿದ ನಮ್ಮ ಅಭಿಪ್ರಾಯಗಳನ್ನು ಈ ಶ್ಲೋಕವು ಪುಷ್ಟೀಕರಿಸುತ್ತದೆ. ತಾನು ಏಕೆ ಶತ್ರು ಸೇನೆಯನ್ನು ವೀಕ್ಷಿಸಬೇಕು ಎಂಬುದಕ್ಕೆ ಕಾರಣವನ್ನು ಅರ್ಜುನನು ಕೃಷ್ಣನಿಗೆ ಕೊಡುತ್ತಿದ್ದಾನೆ. ಕ್ರಿಯಾತ್ಮಕನಾದ ಅವನು ಅನಾವಶ್ಯಕವಾಗಿ ಅಪಾಯಕ್ಕೆ ಗುರಿಯಾಗುವ ಅವಕಾಶವನ್ನು ತೆಗೆದುಕೊಳ್ಳಲು ಇಚ್ಛಿಸದೆ ಅನ್ಯಾಯೇ ದುರ್ಯೋಧನನನ್ನು ಬೆಂಬಲಿಸಲು ಕೌರವರ ಸೇನೆಯನ್ನು ಸೇರಿರುವ ಕೀಳು ಮನಸ್ಸಿನ, ಹುಚ್ಚು ಬಲದ, ದುರಾಸೆ ತುಂಬಿದ ಮಂದಿಯನ್ನು ತಾನೇ ನೋಡಲು ಬಯಸಿದನು. ಸಂಜಯ ಉವಾಚ ಏವಮುಕ್ತೋ ಹೃಷೀಕೇಶಃ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾಂ ಸಮವೇತಾನ್ ಕುರೂನಿತಿ. ಸಂಜಯನು ಹೇಳಿದನು. ಧೃತರಾಷ್ಟ್ರನಿಗೆ ಹೇಳುತ್ತಿರುವನು, ಗುಡಾಕೇಶನು ಅಂದರೆ ಅರ್ಜುನನು ಹೀಗೆನ್ನಲು, ಎಲೈ ಭರತನೇ, ಧೃತರಾಷ್ಟ್ರನನ್ನು ಕುರಿತು, ಹೃಷಿಕೇಶನು ಆ ಉತ್ತಮ ರಥವನ್ನು ಎರಡೂ ಸೇನೆಗಳ ನಡುವೆ ನಿಲ್ಲಿಸಿ ಭೀಷ್ಮ ದ್ರೋಣರು ಮತ್ತು ಎಲ್ಲ ಭೂಪಾಲಕರ ಎದುರಿಗೆ, ಎಲೈ ಪಾರ್ಥನೆ, ಇಲ್ಲಿ ನೆರೆದಿರುವ ಕೌರವರನ್ನು ನೋಡು ಎಂದನು. ಭೀಷ್ಮ, ದ್ರೋಣ ಮತ್ತು ಎಲ್ಲ ಭೂಪಾಲಕರ ಎದುರಿಗೆ ಪಾರ್ಥ ಸಾರಥಿಯು ತನ್ನ ಉತ್ತಮವಾದ ರಥವನ್ನು ನಿಲ್ಲಿಸಿ ಅರ್ಜುನನಿಗೆ, ಎಲೈ ಪಾರ್ಥನೆ, ನೋಡು, ಇಲ್ಲಿ ನೆರೆದಿರುವ ಕೌರವರನ್ನೆಲ್ಲ ನೋಡು ಎಂದು ಹೇಳುತ್ತಾನೆ. ಮೊದಲನೆಯ ಅಧ್ಯಾಯದಲ್ಲಿ ಪರಮಾತ್ಮನು ನುಡಿದಿರುವ ಮಾತು ಇಷ್ಟೇ. ಅರ್ಜುನನ ಅಂತಃಕರಣಕ್ಕೆ ಕಿಡಿ ಹಚ್ಚಿದ ಮಾತುಗಳಿವು. ಇಲ್ಲಿಯ ತನಕ ದೃಢ ನಿಶ್ಚಯದಿಂದ ಇದ್ದ ಅರ್ಜುನ ಇಲ್ಲಿಂದ ಮುಂದೆ ಹೇಗೆ ಮೆಲ್ಲ ಮೆಲ್ಲನೆ ಆಂತರಿಕವಾಗಿ ಛಿದ್ರಗೊಳ್ಳುತ್ತಾನೆ ಎಂಬುದನ್ನು ನಾವು ನೋಡಬಹುದು. ಪಾರ್ಥ ಎಂದರೆ ಪೃಥೆಯ ಮಗ. ಇದು ಅರ್ಜುನನ ಹೆಸರು. ಕುಂತಿಯ ಮತ್ತೊಂದು ಹೆಸರು ಪೃಥ. ಸಂಸ್ಕೃತದಲ್ಲಿ ಪಾರ್ಥ ಎಂಬುದು ಪಾರ್ಥಿವ ಅಂದರೆ ಜೇಡಿ ಮಣ್ಣಿನಿಂದ ಮಾಡಿದ್ದು,
ಮಣ್ಣಿನಿಂದ ಉಂಟಾದುದು ಎಂಬ ಅರ್ಥವನ್ನು ಧರಿಸುತ್ತದೆ. ಈ ಅರ್ಥವು ಇಲ್ಲಿಗೆ ಸರಿ ಹೋಗುತ್ತದೆ. ಗೀತೆಯು ನಾರಾಯಣನಿಂದ ನರನಿಗೆ ಹೇಳಲ್ಪಟ್ಟಿದ್ದು ಎಂದು ಅರ್ಥವಾಗುತ್ತದೆ. ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟಃ ವಿಷೀದನ್ನಿದಮಬ್ರವೀತ್. ಅಲ್ಲಿ ನೆರೆದಿದ್ದ ಎರಡೂ ಸೇನೆಗಳಲ್ಲಿ ಇದ್ದ ತಾತಂದಿರನ್ನು, ಆಚಾರ್ಯರುಗಳನ್ನು, ಸೋದರ ಮಾವಂದಿರನ್ನು, ಸಹೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು ಮತ್ತು ಸ್ನೇಹಿತರನ್ನು ಕಂಡನು. ಎರಡು ಸೇನೆಗಳಲ್ಲಿ ಹೆಣ್ಣು ಕೊಟ್ಟ ಮಾವಂದಿರನ್ನು ಮತ್ತು ಸ್ನೇಹಿತರನ್ನೂ ಅರ್ಜುನನು ಕಂಡನು. ಆಗ ಕುಂತಿ ಪುತ್ರನು ಸೇರಿದ್ದ ಎಲ್ಲ ಬಂಧುಗಳನ್ನು ನೋಡಿ ಕರುಣಾರ್ದ್ರ ಹೃದಯಿಯಾಗಿ ವಿಷಾದದಿಂದ ಕೃಷ್ಣನನ್ನು ಕುರಿತು ಹೀಗೆ ನುಡಿದನು. ಕೃಷ್ಣನು ಕೌರವರ ಸೇನೆಯನ್ನು ನೋಡು ಎಂದಾಗ ಅರ್ಜುನನು ತನ್ನ ಶತ್ರುಗಳ ಸಾಲಿನಲ್ಲಿ ತನ್ನ ಎಲ್ಲ ಬಂಧು ಬಳಗದವರನ್ನು, ಹತ್ತಿರದ ಮತ್ತು ಪ್ರೀತಿಯ ನೆಂಟರನ್ನು, ಸಹೋದರರನ್ನು ಮತ್ತು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳನ್ನು, ದಾಯಾದಿಗಳನ್ನು, ಆಚಾರ್ಯರನ್ನು ಮತ್ತು ಪಿತಾಮಹರನ್ನು ಗುರುತಿಸಿದನು. ತನ್ನ ನಿಕಟ ಬಂಧುಗಳ ಸಾಲಿನಲ್ಲಿ ಮಾತ್ರ ಅಲ್ಲದೆ ತನ್ನ ಸೈನ್ಯದಲ್ಲೂ ಗುರುತಿಸಿದನು. ಈ ದೃಶ್ಯವು ಪ್ರಾಯಶಃ ಮೊದಲ ಬಾರಿಗೆ ಭ್ರಾತೃಯುದ್ಧದಿಂದ ಉಂಟಾಗುವ ದುರಂತಗಳನ್ನು ಸಂಪೂರ್ಣವಾಗಿ ಗ್ರಹಿಸುವಂತೆ ಅವನ ಮನಸ್ಸಿಗೆ ತಂದಿರಬೇಕು. ತನ್ನ ಹೆಬ್ಬಯಕೆಯನ್ನು ತೃಪ್ತಿಗೊಳಿಸಲು ಮತ್ತು ದುರ್ಯೋಧನನ ಕ್ರೂರತನಗಳ ಹಗೆ ತೀರಿಸಲು ಸಮಾಜವು ಎಷ್ಟು ತ್ಯಾಗ ಮಾಡಬಹುದು ಎಂಬುದನ್ನು ಅವನು ಪ್ರಾಯಶಃ ಅಲ್ಲಿಯವರೆಗೆ ಸಂಪೂರ್ಣವಾಗಿ ಗ್ರಹಿಸಿರಲಿಲ್ಲ ಎಂದು ಕಾಣುತ್ತದೆ. ಕಾರಣವೇನೇ ಇರಲಿ, ಆ ದೃಶ್ಯವು ಅವನ ಮನಸ್ಸಿನಲ್ಲಿ ದಯೆಯನ್ನು ಮತ್ತು ಕನಿಕರವನ್ನು ಮೂಡಿಸಿತು. ಇದೇನು ಪ್ರಾಮಾಣಿಕವಾದ ಕನಿಕರವಲ್ಲ ಎಂಬುದು ಸ್ಪಷ್ಟ. ಏಕೆಂದರೆ ಅದು ಪ್ರಾಮಾಣಿಕವಾಗಿದ್ದರೆ ಅವನ ದಯೆ ಮತ್ತು ಕನಿಕರವು ಬುದ್ಧನಂತೆ ಸ್ವಾಭಾವಿಕವಾಗಿ ಮತ್ತು ಸಹಜ ಪ್ರವೃತ್ತಿಯಿಂದ ಬರುತ್ತಿತ್ತು ಮತ್ತು ಯುದ್ಧಕ್ಕೆ ಬಹಳ ಮೊದಲೇ ಬೇರೆ ರೀತಿಯಲ್ಲಿ ಅವನು ವರ್ತಿಸುತ್ತಿದ್ದ. ಸಂಜಯನು ಈಗ ಬಹಳಷ್ಟು ವಿಸ್ತರಿಸುವ ಅರ್ಜುನನ ದಯೆಯು ನಿಜವಾದುದಲ್ಲ. ಮಾನವನಲ್ಲಿ ಒಂದು ವಿಚಿತ್ರ ಗುಣ ಇದೆ. ಅವನು ತನ್ನಲ್ಲಿರುವ ಕೊರತೆಯನ್ನು ಅದೊಂದು ಶ್ರೇಷ್ಠ ಗುಣ ಎಂದು ಕಾಣಿಸಿಕೊಳ್ಳುತ್ತಾನೆ. ಅದು ತನ್ನಲ್ಲಿರುವ ಕೊರತೆ ಎಂಬುದನ್ನು ಒಪ್ಪಿಕೊಳ್ಳಲು ಅವನು ತಯಾರಿಲ್ಲ. ಹೊರ ಪ್ರಪಂಚವನ್ನು ಸರಿಯಾಗಿ ಅಳೆಯಲು ತಿಳಿಯದ ಅರ್ಜುನನು ಬಂಧುಗಳನ್ನು ನೋಡಿ ತಲ್ಲಣಿಸಿದುದನ್ನು ಇಲ್ಲಿ ಕರುಣೆ, ದಯೆ ಎಂಬ ರೀತಿಯಲ್ಲಿ ವರ್ಣಿಸಲಾಗಿದೆ. ಬಹುದೀರ್ಘಕಾಲ ಮನಸ್ಸನ್ನು ಅದುಮಿ ಹಿಡಿದುದರಿಂದ ಈಗ ಅರ್ಜುನನಿಗೆ ಅದನ್ನು ಹೊರಹಾಕಲು ಒಂದು ಕ್ಷೇತ್ರವು ಬೇಕಾಗಿತ್ತು. ತಾನೊಬ್ಬ ಅತ್ಯಂತ ಶ್ರೇಷ್ಠ ನಾಯಕನೆಂದು ತನ್ನನ್ನೇ ಅವನು ಅಹಂಕಾರದಿಂದ ಅಳೆದುಕೊಂಡಿದ್ದ ಮತ್ತು ಯುದ್ಧದಲ್ಲಿ ಜಯ ಕಾಣುವ ಬಯಕೆಯಿಂದ ಕೂಡಿದ್ದ. ಈಗ ಒಂದೇ ಸಲ ಅವನ ಕನಸಿನ ಸೌಧಕ್ಕೆ ಬೆಂಕಿ ಬಿತ್ತು. ಅವನ ಮನಸ್ಸು ಹಾಗೂ ಬುದ್ಧಿಯ ನಡುವೆ ತಾಕಲಾಟ ಆರಂಭವಾಯಿತು. ಮುಂದೆ ಈ ಅಧ್ಯಾಯದಲ್ಲಿ ಅವನ ಮಾನಸಿಕ ದೌರ್ಬಲ್ಯದ ಸ್ಥಿತಿಯ ವಿವಿಧ ಚಿಹ್ನೆಗಳನ್ನು ಮತ್ತು ಮಾನಸಿಕ ರೋಗಿಗಳ ಕುರುಹಾದ ಅತಿ ಉನ್ಮಾದದ ಸ್ಥಿತಿಯನ್ನು ನಾವು ಕಾಣುತ್ತೇವೆ. ಅರ್ಜುನ ಕಾಯಿಲೆಯಿಂದ ನರಳುವ ರೋಗಿಯ ಸಂಪೂರ್ಣ ಚರಿತ್ರೆಯನ್ನು ಗೀತೆಯ ಮೊದಲನೆಯ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಭಗವದ್ಗೀತೆಯು ನಾನು ಮುಂಚೆಯೇ ತಿಳಿಸಿದಂತೆ ಅರ್ಜುನ ಎಂಬ ಕಾಯಿಲೆಗೆ ಪರಮಾತ್ಮನು ನೀಡಿದ ದಿವ್ಯ ಔಷಧವೇ ಸರಿ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಅರ್ಜುನನು ಹೇಳುತ್ತಾನೆ,
ಯುದ್ಧ ಮಾಡಲು ಕಾತುರರಾಗಿ ನಿಂತಿರುವ ಈ ನೆಂಟರನ್ನು ನೋಡಿ ನನ್ನ ಕೈಕಾಲುಗಳು ನಡುಗುತ್ತಿವೆ ಮತ್ತು ನನ್ನ ಬಾಯಿ ಒಣಗುತ್ತಿದೆ, ನನ್ನ ಶರೀರ ಕಂಪಿಸುತ್ತಿದೆ ಮತ್ತು ನನ್ನ ರೋಮಗಳು ನೆಟ್ಟಗೆ ನಿಂತಿವೆ. ಈ 1.5 ಶ್ಲೋಕಗಳಲ್ಲಿ ಮಾನಸಿಕ ಗೊಂದಲದ ಪರಿಣಾಮವಾಗಿ ಶರೀರದಲ್ಲಿ ನಡೆಯುವ ವಿಕಾರಗಳ ವರ್ಣನೆಗಿದೆ. ಕುತೂಹಲದಿಂದ ಕದನ ಮಾಡಲು ನಿರ್ಧರಿಸಿರುವ ಇಲ್ಲಿ ನೆರೆದಿರುವ ತನ್ನ ಬಂಧುಗಳನ್ನು ನೋಡಿ ನನ್ನ ಕೈಕಾಲುಗಳು ನಡುಗುತ್ತಿವೆ ಎಂದು ಅರ್ಜುನನು ಹೇಳುತ್ತಾನೆ. ಆಧುನಿಕ ಮನಃಶಾಸ್ತ್ರದ ಪುಸ್ತಕಗಳಲ್ಲಿ ಈ ಎಲ್ಲ ಚಿಹ್ನೆಗಳನ್ನು ಮಾನಸಿಕ ಉನ್ಮಾದದ ಅವಸ್ಥೆಯ ಕುರುಹುಗಳು ಎಂದು ಹೇಳಲಾಗಿದೆ. ಗಾಂಡೀವಂ ಸ್ರಂಸತೆ ಹಸ್ತಾತ್ ವಕ್ತ್ಯೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಗಾಂಡೀವ ಧನುಸ್ಸು ನನ್ನ ಕೈಜಾರಿ ಬೀಳುತ್ತಿದೆ, ಮೈ ಚರ್ಮವೆಲ್ಲ ಸುಡುತ್ತದೆ, ನನಗೆ ನಿಲ್ಲಲು ಆಗುತ್ತಿಲ್ಲ ಮತ್ತು ನನ್ನ ಮನಸ್ಸಿಗೆ ಭ್ರಮಣೆಯಾದಂತಿದೆ. ತನ್ನ ಕಾಯಿಲೆಯ ಇನ್ನೂ ಹೆಚ್ಚಿನ ವಿವರಗಳನ್ನು ಅರ್ಜುನನು ಇಲ್ಲಿ ಕೊಡುತ್ತಾನೆ. ಮೊದಲು ಶರೀರದಲ್ಲಿ ಪ್ರಕಟಗೊಂಡ ಉನ್ಮಾದದ ಚಿಹ್ನೆಗಳ ಪಟ್ಟಿಯನ್ನು ನಾವು ನೋಡಿದೆವು. ಈ ಶ್ಲೋಕದಲ್ಲಿ ಅವನು ಮಾನಸಿಕ ಮಟ್ಟದಲ್ಲಿ ಉಂಟಾದ ಗೊಂದಲವನ್ನು ಅರ್ಜುನನು ಹೇಳುತ್ತಾನೆ. ಅವನ ಮನಸ್ಸು ಅಸ್ಥಿರವಾಗಿ ಗಲಿಬಿಲಿಯಾಗಿರುವುದಲ್ಲದೆ ಅದು ತನ್ನ ನೈತಿಕ ಸ್ಥಿತಿಯನ್ನು ಕಳೆದುಕೊಂಡಿದೆ. ವಿಪತ್ಕಾರಕ ಸೋಲುಗಳ ಮತ್ತು ಸನ್ನಿಹಿತವಾಗುವ ಕೆಟ್ಟ ಪರಿಣಾಮಗಳ ಮುನ್ಸೂಚನೆ ಕೊಡುವ ಮೂಢನಂಬಿಕೆಗಳ ಶಕುನಗಳನ್ನು ಒಪ್ಪಿಕೊಳ್ಳುವ ದಡ್ಡನ ಮಟ್ಟಕ್ಕೆ ಅವನ ಮನಸ್ಸು ಇಳಿದಿದೆ. ಅವನ ಮಾನಸಿಕ ಅಸ್ತವ್ಯಸ್ತತೆಯು ಎಷ್ಟರ ಮಟ್ಟಿಗೆ ಆಗಿತ್ತು ಮತ್ತು ಅವನ ವಿವೇಚನಾ ಶಕ್ತಿ ಎಷ್ಟು ಕುಸಿದು ಹೋಗಿತ್ತು ಎಂಬುದು ಮಾತ್ರವಲ್ಲದೆ ಅವನ ನೈತಿಕ ಸ್ಥಿತಿಯು ಎಷ್ಟು ಅಧಃಪತನಗೊಂಡಿತ್ತು ಎಂಬುದನ್ನು ಮುಂದಿನ ಶ್ಲೋಕವು ತಿಳಿಸುತ್ತದೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಸತ್ವಾ ಸ್ವಜನಮಾಹವೇ. ಎಲೈ ಕೇಶವನೇ, ನನಗೆ ಅಪಶಕುನಗಳು ಕಾಣುತ್ತಿವೆ. ಕದನದಲ್ಲಿ ಸ್ವಜನರನ್ನು ಕೊಲ್ಲುವುದರಿಂದ ಒಳ್ಳೆಯದಾದೀತೆಂದು ನನಗೆ ಅನಿಸುವುದಿಲ್ಲ. ಇಂತಹ ಮಾನಸಿಕ ಅಸ್ತವ್ಯಸ್ತತೆಯ ಸ್ಥಿತಿಯಲ್ಲಿ ಅರ್ಜುನನ ಮನಸ್ಸು ಸಂಪೂರ್ಣವಾಗಿ ಅವನ ಬುದ್ಧಿಯಿಂದ ವಿಚ್ಛೇದನಗೊಂಡು ಆ ಮನಸ್ಸಿಗೆ ಬುದ್ಧಿಯ ಮಾರ್ಗದರ್ಶನವೇ ಸಿಗದಂತಾಯಿತು. ಹಾಗಾಗಿ ಸ್ವಾಭಾವಿಕವಾಗಿಯಾದರೂ ಅವನು ಕಂಗೆಡುತ್ತಾನೆ. ನಾನು ಗೆಲುವನ್ನಾಗಲಿ ರಾಜ್ಯವನ್ನಾಗಲಿ ಇಲ್ಲವೇ ಸುಖವನ್ನಾಗಲಿ ಬಯಸುವುದಿಲ್ಲ ಎಂದು ಅವನು ಹೇಳುತ್ತಾನೆ. ಚಿತ್ತೋದ್ರೇಕದ ರೋಗಿಗೆ ಮಾತನಾಡಲು ಅವಕಾಶ ಕೊಟ್ಟರೆ ನಿಜವಾದುದನ್ನೇ ಅವನು ಮಾತಾಡುತ್ತಾನೆ ಎಂಬುದು ಮಾನ್ಯವಾಗಿರುವ ಒಂದು ಸತ್ಯ. ಉದಾಹರಣೆಗೆ, ಒಬ್ಬ ಸ್ತ್ರೀ ಚಿತ್ತೋದ್ರೇಕದಿಂದ ಬಡಬಡಿಸ ಹತ್ತಿದಾಗ ತನ್ನ ಗಂಡನ ವಿಷಯವಾಗಿ ತನಗೆ ಬೇಸರ ಬಂದಿಲ್ಲವೆಂದು, ಅವನನ್ನು ತಾನು ಇನ್ನೂ ಗೌರವಿಸುವುದಾಗಿಯೂ ಅವನನ್ನು ಇನ್ನೂ ಪ್ರೀತಿಸುವುದಾಗಿಯೂ ತಮ್ಮಿಬ್ಬರ ನಡುವೆ ಏನೊಂದು ಒಡಕಿಲ್ಲವೆಂದು ಒತ್ತಿ ಒತ್ತಿ ಹೇಳುತ್ತಾಳೆ. ಹೀಗೆ ಹೇಳುವ ಮೂಲಕ ಆಕೆ ತನ್ನ ಮನಸ್ಸಿನ ಗಲಿಬಿಲಿಗೆ ಅದೇ ನಿಜವಾದ ಕಾರಣ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತಾಳೆ ಅಲ್ಲವೇ? ಅಂತೆಯೇ ಅರ್ಜುನನ ವಿಷಾದಕ್ಕೆ ನಿಜವಾದ ಕಾರಣ ಯಾವುದು ಎಂಬುದು ಅವನು ಮಾತನಾಡುವ ರೀತಿಯಲ್ಲೇ ಓದುಗರಿಗೆ ಅರ್ಥವಾಗುವುದು. ಅವನು ಗೆಲುವನ್ನು ಬಯಸಿದ್ದ, ಅವನಿಗೆ ರಾಜ್ಯ ಬೇಕಿತ್ತು, ತನಗೂ ತನ್ನ ಸಂಬಂಧಿಗಳಿಗೂ ಆನಂದವನ್ನು ಗಳಿಸಲು ಕಾತುರನಾಗಿದ್ದ. ಆದರೆ ಪ್ರಬಲ ಕೌರವ ಸೇನೆಯ ಪ್ರತಿಭಟನೆಯು ಮತ್ತು ಯುದ್ಧ ಸನ್ನದ್ಧರಾಗಿದ್ದ ಮಹಾನ್ ಯೋಧರು ಅವನ ನಿರೀಕ್ಷೆಯನ್ನು ನುಚ್ಚು ನೂರು ಮಾಡಿದರು. ಅವನ ಮಹದಾಸೆಯನ್ನು ಧೂಳಿಪಟ ಮಾಡಿದರು. ಅವನಲ್ಲಿದ್ದ ದೃಢ ವಿಶ್ವಾಸವು ಅಡಿತಪ್ಪಿತು. ಹೀಗಾಗಿ ಅರ್ಜುನ ಕಾಯಿಲೆಯನ್ನು ಕ್ರಮೇಣ ಬೆಳೆಸಿಕೊಂಡ. ಅದರ ಚಿಕಿತ್ಸೆಯೇ ಗೀತೆಯ ವಿಷಯ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಎಲೈ ಕೃಷ್ಣನೇ, ನನಗೆ ಗೆಲುವು ಬೇಕಿಲ್ಲ, ರಾಜ್ಯವೂ ಬೇಕಿಲ್ಲ, ಸುಖಗಳೂ ಬೇಕಿಲ್ಲ. ಎಲೈ ಗೋವಿಂದನೇ, ರಾಜ್ಯದಿಂದ ನಮಗೇನಾಗಬೇಕು? ಭೋಗಗಳಿಂದ ಬದುಕಿರುವುದರಿಂದ ನಮಗೆ ಏನಾಗಬೇಕು?
येषामर्थे काङ्क्षितं नः राज्यं भोगाः सुखानि च त इमेव स्थिता युद्धे प्राणां त्यक्त्वा धनानि च ಯಾರಿಗಾಗಿ ರಾಜ್ಯ ಸುಖ ಮತ್ತು ಭೋಗಗಳನ್ನು ಬಯಸುತ್ತೇವೋ ಅಂತಹವರೆಲ್ಲ ಜೀವದಾಸೆಯನ್ನು ಸಂಪತ್ತನ್ನು ತೊರೆದು ಯುದ್ಧಕ್ಕೆ ನಿಂತಿದ್ದಾರೆ. आचार्याः पितरः पुत्रा तथैव च पितामहः मातुलाः श्वशुरा पौत्राः श्याला सम्बन्धिनस्तथा ಆಚಾರ್ಯರು, ತಂದೆಗಳು, ಮಕ್ಕಳು ಮತ್ತು ಅಜ್ಜಂದಿರು, ಸೋದರಮಾವಂದಿರು, ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು ಮತ್ತು ಇತರೆ ಸಂಬಂಧಿಗಳು ಎಲ್ಲರೂ ಕೂಡ ಎಲ್ಲವನ್ನೂ ತೊರೆದು ಪ್ರಾಣದ ಮೇಲಿನ ಆಸೆಯನ್ನೂ ತೊರೆದು ಯುದ್ಧಕ್ಕೆ ನಿಂತಿದ್ದಾರೆ. ಒಂದೇ ರಾಜಮನೆತನದ ಎರಡು ಪಂಗಡಗಳ ನಡುವಿನ ದಾಯಾದಿ ಯುದ್ಧದ ವಿರುದ್ಧ ಅರ್ಜುನನು ಕೃಷ್ಣನಲ್ಲಿ ತನ್ನ ವಾದಗಳನ್ನು ಮುಂದುವರಿಸುತ್ತಿದ್ದಾನೆ. ವಿಧಿಯು ಅವನನ್ನು ಯುದ್ಧ ಕ್ಷೇತ್ರಕ್ಕೆ ಕರೆತಂದು ಯುದ್ಧ ಮಾಡುವಲ್ಲಿ ತೊಡಗಿಸಲು ಯತ್ನಿಸಿದರೆ ಅವನು ಅಂದರೆ ಅರ್ಜುನನು ವಿಧಿಯ ಕೈಯಿಂದ ತಪ್ಪಿಸಿಕೊಳ್ಳಲು ಏನೇನೋ ಕಾರಣಗಳನ್ನು ಹೇಳುತ್ತಾ ಮೂಢನಂತೆ ರಣಹೇಡಿಯಂತೆ ವರ್ತಿಸುತ್ತಿದ್ದಾನೆ. ಹಿಂದೆ ಹೇಳಿದುದನ್ನೇ ಅವನು ಎಲ್ಲಿ ಮತ್ತೆ ಹೇಳುತ್ತಿದ್ದಾನೆ. ಕೃಷ್ಣನು ತನ್ನ ತುಂಬು ಗಾಂಭೀರ್ಯದಿಂದ ಅರ್ಜುನನ ವರ್ತನೆಯನ್ನು ಖಂಡಿಸುತ್ತಿದ್ದಾನೆ. ಪರಮಾತ್ಮನ ನಗೆತುಟಿಗಳು ಅರ್ಜುನನನ್ನು ನಾಚಿಕೆ ಪಡಿಸುತ್ತವೆ. ತಾನು ಮನಸ್ಸಿನಲ್ಲಿ ಆಲೋಚಿಸುತ್ತಿರುವುದು ನ್ಯಾಯ ಹಾಗೂ ಅದಕ್ಕೆ ತನ್ನ ಸ್ನೇಹಿತ ಹಾಗೂ ಸಾರಥಿಯಾದ ಪರಮಾತ್ಮನು ನೈತಿಕ ಬೆಂಬಲ ಕೊಡಬೇಕೆಂದು ಅರ್ಜುನನು ಇಚ್ಛಿಸುತ್ತಾನೆ. ಆದರೆ ಅದಕ್ಕೆ ಒಪ್ಪಿಗೆ ಮಾತ್ರ ಕೃಷ್ಣನ ನೋಟದಿಂದಾಗಲಿ ಅಥವಾ ಅವನ ಮಾತುಗಳಿಂದಾಗಲಿ ಬರುತ್ತಿಲ್ಲ. एतान्न हन्तुमिच्छामि घ्नतोऽपि मधुसूदन अपि त्रैलोक्यराज्यस्य हेतोः किन्नु मही कृते ಎಲೆ ಮಧುಸೂದನನೇ, ಅವರನ್ನು ನಾನು ಕೊಲ್ಲಲು ಇಚ್ಛಿಸುವುದಿಲ್ಲ. 3 ಲೋಕದ ರಾಜ್ಯ ಪದವಿ ಬಂದರೂ ಕೊಲ್ಲಲಾರೆನು. ಹೀಗಿರುವಲ್ಲಿ ಬರಿಯ ಭೂಮಿಗಾಗಿ ಮಾಡೆನು ಎಂಬುದನ್ನು ಹೇಳುವುದೇನಿದೆ? ಶ್ರೀಕೃಷ್ಣ ತನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂಬ ಭಾವನೆಯಿಂದ ಅರ್ಜುನನು ಇದೀಗ ತನಗೆ ಈ ಯುದ್ಧದಲ್ಲಿ ಯಾವ ಸ್ವಾರ್ಥವೂ ಇಲ್ಲವೆಂದು ಹೇಳುತ್ತಾನೆ. ಕೇವಲ ಹಸ್ತಿನಾಪುರ ರಾಜ್ಯಕ್ಕಾಗಿ ಇರಲಿ, ತನಗೆ 3 ಲೋಕಗಳ ಅಧಿಪತ್ಯವೇ ಬರುವುದಾದರೂ ತಾನು ಯುದ್ಧ ಮಾಡುವುದಿಲ್ಲವೆಂದು ಅವನು ಹೇಳುತ್ತಾನೆ. ಈಗಲಾದರೂ ಶ್ರೀಕೃಷ್ಣನು ತನ್ನ ನಿಲುವಿಗೆ ಬೆಂಬಲ ಕೊಟ್ಟಾನು ಎಂಬ ಆಸೆ ಅರ್ಜುನನಿಗೆ. निहत्य धात्रराष्ट्रान्नः का प्रीतिः स्या जनार्दन पापमेवाश्रयेदस्मान् हत्येतानाततायिनः ಎಲೈ ಜನಾರ್ದನನೇ, ಧೃತರಾಷ್ಟ್ರನ ಈ ಮಕ್ಕಳನ್ನು ಕೊಲ್ಲುವುದರಿಂದ ನಮಗಾಗುವ ಸಂತೋಷವಾದರೂ ಏನು? ಈ ಪಾತಕಿಗಳನ್ನು ಕೊಲ್ಲುವುದರಿಂದ ಪಾಪವೇ ನಮ್ಮ ಗಳಿಕೆಯಾಗುತ್ತದೆ. ಇದುವರೆಗೆ ಅರ್ಜುನನು ಹೇಳಿದುದನ್ನೆಲ್ಲ ಕೇಳಿಯೂ ಕೃಷ್ಣನು ಸುಮ್ಮನೆ ಇದ್ದಾನೆ. ಆದ್ದರಿಂದ ಗಂಭೀರ ವಿಷಯವನ್ನು ಸ್ನೇಹಿತನಿಗೆ ನಾಟಕೀಯವಾಗಿ ವ್ಯಕ್ತಪಡಿಸುವುದನ್ನು ಅರ್ಜುನನು ತ್ಯಜಿಸಿ ಇದೀಗ ಅವನ ಮನವೊಲಿಯುವಂತೆ ಮೃದುವಾದ ಧ್ವನಿಯಲ್ಲಿ ತನ್ನ ಮನಸ್ಸಿನ ಸ್ಥಿತಿಯನ್ನು ಹೇಳಿಕೊಳ್ಳುತ್ತಾನೆ. ಆದರೂ ಕೂಡ ಕೃಷ್ಣನು ಮೌನವನ್ನೇ ಮುಂದುವರೆಸುತ್ತಾನೆ. ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದರಿಂದ ಯಾವ ಶ್ರೇಯಸ್ಸೂ ಇಲ್ಲ ಎಂದು ಶ್ಲೋಕದ ಮೊದಲ ಸಾಲಿನಲ್ಲೇ ಅವನು ಕೃಷ್ಣನಿಗೆ ವಿವರಿಸುತ್ತಾನೆ. ಆದರೂ ಕೃಷ್ಣನ ಒಣ ನಗೆಯು ಬದಲಾಗುವುದಿಲ್ಲ. ಭ್ರಮೆಗೊಳಗಾದ ಬುದ್ಧಿಯ ಪಾಂಡವ ನಾಯಕನು ಕೃಷ್ಣನ ವರ್ತನೆಗೆ ಕಾರಣ ಹುಡುಕುತ್ತಾನೆ. ತತ್ಕ್ಷಣವೇ ಕೌರವರು ತಮಗೆ ಮಹಾಪಾತಕಿಗಳಂತೆ ವರ್ತಿಸಿದ್ದನ್ನೂ ನೆನಪಿಗೆ ತರುತ್ತಾನೆ. ಧರ್ಮಶಾಸ್ತ್ರದ ಪ್ರಕಾರ ಆತ ತಾಯಿಗಳನ್ನು ಅಂದರೆ ಸುಡುವುದು, ವಿಷವನ್ನುಣಿಸುವುದು, ಶಸ್ತ್ರದಿಂದ ಹೊಡೆಯುವುದು, ಧನವನ್ನು ಸೂರೆ ಮಾಡಿಕೊಳ್ಳುವುದು, ಭೂಮಿಯನ್ನು ಅಪಹರಿಸುವುದು, ಹೆಂಗಸರನ್ನು ಅವಮಾನಗೊಳಿಸುವುದು, ಈ 6 ಬಗೆಯ ಕೇಡುಗಳನ್ನು ಮಾಡಿದವರನ್ನು ಆತತಾಯಿಗಳು ಎನ್ನುತ್ತಾರೆ. ಎಂದರೆ ಮಹಾಪಾತಕಿಗಳನ್ನು ಕೊಲ್ಲಬೇಕು. ಆದರೆ ಆ ಕೊಲ್ಲುವ ಪಾಪ ನಮಗೇಕೆ ಎಂದು ಕೇಳುತ್ತಿದ್ದಾನೆ. ಮಾನವನ ಅಹಂಕಾರವು
ತನ್ನ ಆತ್ಮಸ್ವರೂಪವನ್ನು ತಿಳಿಯದೆ ಏನಾದರೂ ತಪ್ಪು ಕೆಲಸ ಮಾಡಿದಲ್ಲಿ ಅದು ಪಾಪ ಎಂದು ಪರಿಗಣಿಸಲ್ಪಡುವುದು. ಮನ ಬಂದಂತೆ ವರ್ತಿಸುವುದು ಪಶುಗಳ ಸಹಜ ಪ್ರವೃತ್ತಿ. ಮಾನವನ ಘನತೆಗೆ ಅದು ತಕ್ಕುದಲ್ಲ. ಮನಸ್ಸಿಗೆ ಬಂದಂತೆ ವರ್ತಿಸಿ ಆಮೇಲೆ ನಾನು ಹೀಗೆ ಮಾಡಬಾರದಿತ್ತು ಎಂದು ಪಶ್ಚಾತ್ತಾಪ ಪಡುವ ಕರ್ಮಗಳೆಲ್ಲ ಪಾಪ ಕರ್ಮಗಳು. ಶತ್ರುಗಳನ್ನು ಕೊಲ್ಲಲು ಅರ್ಜುನನ ಆಕ್ಷೇಪಣೆಯು ನಮ್ಮ ಧರ್ಮಗ್ರಂಥಗಳನ್ನು ತಪ್ಪಾಗಿ ತಿಳಿದಂತೆ ಆಗುತ್ತದೆ. ಆದ್ದರಿಂದಲೇ ಕೃಷ್ಣನು ಅರ್ಜುನನ ನಿಲುವನ್ನು ಮೆಚ್ಚಲೂ ಇಲ್ಲ, ಟೀಕಿಸಲೂ ಇಲ್ಲ. ತನ್ನ ಸ್ನೇಹಿತನು ಚಿತ್ತೋದ್ರೇಕದಿಂದ ಬಡಬಡಿಸುತ್ತಿರುವುದನ್ನು ನೋಡಿ ಮೊದಲು ಮಾನಸಿಕ ರೋಗಿಯು ತನ್ನ ಮನಸ್ಸಿನಲ್ಲಿ ಇರುವುದನ್ನೆಲ್ಲ ಹೊರಹಾಕಲಿ ಎಂದು ಪರಮಾತ್ಮನು ಸುಮ್ಮನಿರುತ್ತಾನೆ. ತಸ್ಮಾನ್ನರ್ಹಾ ವಯಂ ಹಂತುಂ ಧಾತ್ರರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಆದ್ದರಿಂದ ಎಲೈ ಮಾಧವನೇ, ನಮ್ಮ ನೆಂಟರಾದ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಲ್ಲಬಾರದು. ಸ್ವಜನರನ್ನು ಕೊಂದು ನಾವು ಹೇಗೆ ಸುಖದಿಂದಿದ್ದೆವು? ಅರ್ಜುನ ತನ್ನ ವಾದಗಳನ್ನು ಇಲ್ಲಿ ಮುಂದುವರಿಸುತ್ತಿದ್ದಾನೆ. ಅವನ ವಾದಗಳಲ್ಲಿ ಯಾವೊಂದೂ ಧರ್ಮಸಮ್ಮತವಾದುದಲ್ಲ. ಧರ್ಮ ಗ್ರಂಥಗಳನ್ನು ತೆಗಳುವವರಿಗಿಂತ ಪವಿತ್ರ ಗ್ರಂಥಗಳನ್ನು ಅನಭಿಜ್ಞರಾಗಿ ತಪ್ಪಾಗಿ ವ್ಯಾಖ್ಯಾನ ಮಾಡುವವರು ಮಹಾ ಅಪರಾಧಿಗಳು. ಇವರು ಪವಿತ್ರ ಗ್ರಂಥಗಳ ಹೆಸರನ್ನೇ ಕೆಡಿಸಿಬಿಡುತ್ತಾರೆ. ಅರ್ಜುನನು ಅಂತಹ ಕೆಟ್ಟ ಕೆಲಸವನ್ನು ತನಗರಿವಿಲ್ಲದೆ ಮಾಡುತ್ತಿದ್ದಾನೆ. ಏನೇ ಆದರೂ ಸ್ವಜನರನ್ನು ಕೊಲ್ಲುವ ಗೋಜಿಗೆ ತಾನು ಬರುವುದಿಲ್ಲ ಎನ್ನುತ್ತಿದ್ದಾನೆ. ಶ್ರೀಕೃಷ್ಣನು ಇನ್ನೂ ಮೌನದಲ್ಲೇ ಇದ್ದಾನೆ. ಕೃಷ್ಣನು ತನ್ನ ವಾದಗಳನ್ನು ಒಪ್ಪುವಂತೆ ಮಾಡಲು ಏನು ಮಾಡಬೇಕು ಎಂಬುದೇ ಅರ್ಜುನನಿಗೆ ತಿಳಿಯದಾಗಿದೆ. ಶ್ಲೋಕದ 2ನೇ ಸಾಲಿನಲ್ಲಿ ಅವನು ಕೃಷ್ಣನಿಗೆ ಬೇಡಿಕೆಯನ್ನು ಸಲ್ಲಿಸುವುದಲ್ಲದೆ ತನಗಾಗಿ ಆಲೋಚಿಸಬೇಕೆಂದು ಮತ್ತು ತನ್ನ ನಿರ್ಣಯವನ್ನು ಬೆಂಬಲಿಸಬೇಕೆಂದು ಕೈಮುಗಿದು ಬೇಡಿಕೊಳ್ಳುತ್ತಾನೆ. ಕೃಷ್ಣ ಅರ್ಜುನರಿಬ್ಬರು ದೀರ್ಘಕಾಲದ ಸ್ನೇಹಿತರು. ಆ ರೀತಿ ಹುಟ್ಟಿರುವ ಸಲಿಗೆಯಿಂದ ಅರ್ಜುನನು ತನ್ನ ಸಾರಥಿಯನ್ನು ಪ್ರೀತಿಯಿಂದ ಮಾಧವ ಎಂದು ಸಂಬೋಧಿಸುತ್ತಾನೆ. ತನ್ನ ಸ್ವಜನರನ್ನು ನಾಶ ಮಾಡಿದ ಮೇಲೆ ಹೇಗೆ ಸೌಖ್ಯದಿಂದಿರಲು ಸಾಧ್ಯ ಎಂದೂ ಪ್ರಶ್ನಿಸುತ್ತಾನೆ. ಆದರೂ ಕೃಷ್ಣನು ಮೌನದಿಂದಿರುತ್ತಾನೆ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ದುರಾಸೆಯಿಂದ ಬುದ್ಧಿಗೆಟ್ಟಿರುವ ಇವರೇನು ಕುಲಕ್ಷಯದಿಂದಾಗುವ ಕೇಡನ್ನು ಮತ್ತು ಮಿತ್ರರಿಗೆ ಎಸಗುವ ಹಿಂಸೆಯಿಂದ ಉಂಟಾಗುವ ಪಾಪವನ್ನು ಅರಿಯರು. ಎಲೈ ಜನಾರ್ದನನೇ, ನಾವಾದರೂ ಕುಲದ ನಾಶದಿಂದ ಆಗುವ ಕೇಡನ್ನು ಸ್ಪಷ್ಟವಾಗಿ ಬಲ್ಲವರಾದ್ದರಿಂದ ಈ ಪಾಪದಿಂದ ಹಿಮ್ಮೆಟ್ಟದಿರುವುದು ಹೇಗೆ? ಅಧಿಕಾರಕ್ಕಾಗಿ ಮತ್ತು ಸಂಪತ್ತಿಗಾಗಿ ದುರಾಸೆಯಿಂದ ಕುರುಡರಾಗಿ ಬೆಳೆದ ಕೌರವರು ಈ ಯುದ್ಧದಿಂದ ಸಮಾಜವು ಸಂಪೂರ್ಣವಾಗಿ ನಾಶವಾಗುವುದು ಎಂಬುದನ್ನು ತಿಳಿಯರು. ಅವರ ಮಹತ್ವಾಕಾಂಕ್ಷೆಯು ಅವರ ಬುದ್ಧಿಯನ್ನು ಮತ್ತು ವಿವೇಚನಾ ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ಆವರಿಸಿದೆ ಎಂದರೆ ತಮ್ಮ ಬಂಧುಗಳನ್ನು ನಿರ್ಮೂಲಗೊಳಿಸುವ ಕ್ರೂರತೆ ಕೂಡ ಅವರಿಗೆ ಕಾಣುತ್ತಿಲ್ಲ. ಆದರೆ ಅರ್ಜುನನು ತನ್ನ ವಿವೇಚನಾ ಶಕ್ತಿಯನ್ನು ಉಳಿಸಿಕೊಂಡಿರುವಂತೆ ಕಾಣುತ್ತದೆ. ದಾಯಾದಿ ಯುದ್ಧದಿಂದ ಉಂಟಾಗುವ ಅಸ್ತವ್ಯಸ್ತತೆಯಲ್ಲಿ ಸಮಾಜವು ಭೂಗತವಾಗುತ್ತದೆ ಎಂಬುದನ್ನು ಅವನು ಸ್ಪಷ್ಟವಾಗಿ ಮನಗಾಣುತ್ತಾನೆ. ಈಗ ಅವನ ವಾದವು ಈ ಪರಿಗಿದೆ. ನಮ್ಮ ಸ್ನೇಹಿತನೊಬ್ಬ ಪಾನಮತ್ತನಾಗಿದ್ದು ಅಸಭ್ಯವಾಗಿ ಅಸಹ್ಯವಾಗಿ ವರ್ತಿಸಿದಾಗ ನಾವು ಪ್ರತೀಕಾರ ಮಾಡಿದರೆ ನಮ್ಮ ಕೆಲಸ ಇನ್ನೂ ನೀಚತನದ್ದಾಗುತ್ತದೆ. ಏಕೆಂದರೆ ನಮ್ಮ ಸ್ನೇಹಿತನು ಕುಡಿತದ ಅಮಲಿನಲ್ಲಿ ತಾನೇನು ಮಾಡುತ್ತಿರುವೆನು ಎಂಬ ಪ್ರಜ್ಞೆಯನ್ನು ಸಾಕಷ್ಟು ಹೊಂದಿರುವುದಿಲ್ಲ. ಇದನ್ನು ನಾವು ತಿಳಿದಿರಬೇಕಷ್ಟೇ. ಅಂತಹ ಸಮಯದಲ್ಲಿ ತಿಳಿದವರಾದ ನಾವು ಅವನ ಉದ್ಧಟತನವನ್ನು ಮನ್ನಿಸಬೇಕು. ಅಂತೆಯೇ ಇಲ್ಲಿ ಅರ್ಜುನನು ವಾದಿಸುತ್ತಾನೆ, ದುರ್ಯೋಧನ ಮತ್ತು ಅವನ ಕಡೆಯವರು
ತಮ್ಮ ಮೇಲೆ ದಾಳಿ ಮಾಡಿದರೂ ತಾವು ಸುಮ್ಮನೆ ಹಿಮ್ಮೆಟ್ಟಿ ಸೋಲಿನ ಕಳಂಕವನ್ನು ಅನುಭವಿಸುತ್ತಾ ಕೂಡಬೇಕು ಎಂಬುದು ಅವನ ಮತ. ಈ ವಾದವು ಅರ್ಥವಿಲ್ಲದ್ದು ಎಂದು ಗೀತೆಯನ್ನು ಓದುವಾಗ ನಮಗೆ ಅರಿವಾಗುವುದು. ಹಿಂದೂ ಧರ್ಮದ ಪ್ರಕಾರ ದುಷ್ಕೃತ್ಯವನ್ನು ಪರಿಣಾಮಕಾರಿಯಾಗಿ ಪ್ರತಿಭಟಿಸುವುದೇ ಸರಿಯಾದುದು. ಗೀತೆಯಲ್ಲಿ ಕೃಷ್ಣನು ವಿವರಿಸುವ ತತ್ವದ ತಿರುಳೇ ಇದು. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಕುಲವನ್ನು ನಾಶಗೊಳಿಸುವುದರಿಂದ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವ ಧಾರ್ಮಿಕ ಕರ್ಮಗಳು ನಾಶವಾಗುತ್ತವೆ. ಧರ್ಮವು ನಷ್ಟವಾದರೆ ಅಧರ್ಮವೇ ಬೆಳೆಯುತ್ತದೆ. ಕಥೆ ಹೇಳುವವನು ಹಳೆಯ ಕಥೆಯನ್ನೇ ಪುನಃ ಹೇಳುವಾಗ ಹೊಸ ವಿವರಗಳನ್ನು ಸೇರಿಸಿ ಹೇಳುವಂತೆ ಅರ್ಜುನನು ಸಹ ಈಗ ಹೊಸ ಸ್ಫೂರ್ತಿಯನ್ನು ಪಡೆದವನಂತೆ ಪ್ರತಿ ಸಲವೂ ಅವನ ಸೃಜನಾತ್ಮಕ ಬುದ್ಧಿಯು ತನ್ನ ತಪ್ಪು ವಾದಗಳನ್ನು ಬೆಂಬಲಿಸುತ್ತಾ ಹೊಸ ಕಾರಣಗಳನ್ನು ನೀಡುತ್ತಿದೆ. ಪ್ರತಿ ಕುಟುಂಬದ ನಾಶದಿಂದ ಅದರೊಡನೆ ಸಮಾಜದ ಧಾರ್ಮಿಕ ಸಂಪ್ರದಾಯಗಳು ಕೊನೆಗೊಳ್ಳುತ್ತವೆ. ಅನಂತರ ಅಧರ್ಮದ ಯುಗವು ಹೊಮ್ಮುತ್ತದೆ ಎಂದು ಇಲ್ಲಿ ಅವನು ಸೂಚಿಸುತ್ತಾನೆ. ಧಾರ್ಮಿಕ ಪ್ರಯೋಗಗಳು ಜನರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವುದಕ್ಕಾಗಿಯೇ ಇರುವಂತಹವುಗಳು. ಇದು ನಮ್ಮ ಪೂರ್ವಜರ ಕೊಡುಗೆ. ಪ್ರತಿಯೊಂದು ಕುಟುಂಬದ ಸಂಸ್ಕೃತಿ ಮತ್ತು ಸಂಪ್ರದಾಯವು ಇಡೀ ದೇಶದ ಸಮಗ್ರ ಸಂಸ್ಕೃತಿ ಹಾಗೂ ಭದ್ರತೆಯ ಅಂಶ ಎಂದು ಅವರು ಮನಗಂಡಿದ್ದರು. ಆದ್ದರಿಂದಲೇ ಕುಟುಂಬ ಧರ್ಮದ ಪ್ರಾಮುಖ್ಯವನ್ನು ಇದೀಗ ಅರ್ಜುನನು ಮುಂದಿಡುತ್ತಾನೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಎಲೈ ಕೃಷ್ಣನೇ, ಅಧರ್ಮವು ಪ್ರಬಲವಾಗುವುದರಿಂದ ಕುಟುಂಬದ ಸ್ತ್ರೀಯರು ನಡತೆಗೆಟ್ಟವರಾಗುತ್ತಾರೆ. ವೃಷ್ಣಿವಂಶೋದ್ಭವನೆ, ಹಾಗಾಗುವಾಗ ವರ್ಣಗಳು ಬೆರಕೆಯಾಗುವವು, ಅಂದರೆ ವರ್ಣಸಂಕರವಾಗುವುದು. ಹಿಂದಿನ ಶ್ಲೋಕದಲ್ಲಿ ಹೇಳಿದ ವಾದವನ್ನು ಮುಂದುವರೆಸುತ್ತಾ ಕುಲದ ನಿಜವಾದ ನೀತಿಯ ರುಜುತ್ವವು ನಾಶವಾದರೆ ಅನಂತರ ಉಂಟಾಗುವ ಪರಿಣಾಮಗಳನ್ನು ಪಾರ್ಥನು ವಿವರಿಸುತ್ತಾನೆ. ಸಮಾಜದಲ್ಲಿನ ನೀತಿಯು ನಿಧಾನವಾಗಿ ನಶಿಸಿ ಹೋಗಿ ಅಲ್ಲಿ ವರ್ಣಸಂಕರ ಉಂಟಾಗುತ್ತದೆ ಎಂದು ಅವನು ಹೇಳುತ್ತಾನೆ. ಈ ಜಾತಿ ಎಂಬ ಶಬ್ದವು ಈಚೀಚೆಗೆ ವಿದ್ಯಾವಂತರಿಂದ ಅಪಾರ್ಥದಲ್ಲಿ ಅತಿಯಾದ ಟೀಕೆಗೆ ಗುರಿಯಾಗುತ್ತಿದೆ. ವಾಸ್ತವವಾಗಿ ಜಾತಿ ಎಂಬುದನ್ನು ಇಂದಿನ ನಮ್ಮ ಸಮಾಜದಲ್ಲಿ ಜನರು ತಿಳಿದಿರುವ ರೀತಿಯಲ್ಲಿ ತಿಳಿದರೆ ಅನುಮಾನವಿಲ್ಲದೆ ಅವರ ಟೀಕೆಯೆಲ್ಲವೂ ಸಮರ್ಥನೀಯ. ಆದರೆ ಇಂದು ಜಾತಿಯ ಹೆಸರಿನಲ್ಲಿ ನಮ್ಮ ಸುತ್ತ ಕಾಣುವುದು ಹಿಂದೂ ಧರ್ಮದ ಅಧಃಪತನವಷ್ಟೇ. ಅಂದಿನ ದಿವಸಗಳಲ್ಲಿ ಸಮಾಜದಲ್ಲಿ ಪ್ರಾಪ್ತವಾಗುವ ಜನಬಲವನ್ನು ಅವರವರ ಬುದ್ಧಿ ಮತ್ತು ಮನಸ್ಸಿನ ಶಕ್ತಿಗೆ ಅನುಸಾರವಾಗಿ ಜಾತಿ ಎಂದು ವಿಂಗಡಿಸುವ ಕ್ರಮವಿತ್ತು. ಯಾರು ಬುದ್ಧಿಜೀವಿಗಳಾಗಿದ್ದರೋ ಮತ್ತು ಯಾರಿಗೆ ಸಂಶೋಧನೆಯಲ್ಲಿ ಮತ್ತು ಅಧ್ಯಯನದಲ್ಲಿ ಆಸ್ತಿ ಇತ್ತೋ ಅಂತಹವರನ್ನು ಬ್ರಾಹ್ಮಣರು ಎಂದು ಕರೆಯುತ್ತಿದ್ದರು. ಯಾರಿಗೆ ರಾಜಕೀಯದಲ್ಲಿ ಅಭಿಲಾಷೆ ಇದ್ದು ಯಾರು ದೇಶದ ಶಾಂತಿಯನ್ನು ಸಂಪತ್ತನ್ನು ರಕ್ಷಿಸುತ್ತಾ ದೇಶವನ್ನು ಆಂತರಿಕ ಹಾಗೂ ಬಾಹ್ಯ ದಾಳಿಗಳಿಂದ ಸಂರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದರೋ ಅಂತಹವರನ್ನು ಕ್ಷತ್ರಿಯರೆಂದು ಪರಿಗಣಿಸಿದ್ದರು. ಯಾರು ಸಮಾಜದಲ್ಲಿ ವ್ಯವಸಾಯ ಹಾಗೂ ವ್ಯಾಪಾರವನ್ನು ಮಾಡುತ್ತಿದ್ದರೋ ಅಂತಹವರನ್ನು ವೈಶ್ಯರೆಂದು, ಮೇಲೆ ತಿಳಿಸಿದ ಯಾವ ಪಂಗಡಕ್ಕೂ ಸೇರದವರನ್ನು ಶೂದ್ರರೆಂದು ಪರಿಗಣಿಸುತ್ತಿದ್ದರು. ಸಮಾಜದಲ್ಲಿ ಅಂತಹವರು ಮೇಲಿನ 3 ಪಂಗಡದವರ ಸೇವೆಗೆ ತಯಾರಿದ್ದರು. ನಮ್ಮ ಆಧುನಿಕ ಸಮಾಜದಲ್ಲಿ ಕಾರ್ಯಕರ್ತರು, ಅಧಿಕಾರಿಗಳು, ವ್ಯವಸಾಯ ಹಾಗೂ ಕೈಗಾರಿಕಾ ಕ್ಷೇತ್ರದ ಕಾರ್ಮಿಕರು ಇವರೆಲ್ಲ ಈ ಕುಲೀನ ಗುಂಪಿಗೆ ಸೇರಿದವರು. ವಿಶಾಲ ತಳಹದಿಯ ಮೇಲಿರುವ ಜಾತಿ ಪದ್ಧತಿಯನ್ನು ನಾವು ಅರ್ಥ ಮಾಡಿಕೊಂಡರೆ ಅದು ಇಂದಿನ ಔದ್ಯೋಗಿಕ ಕಸುಬಿನಂತೆಯೇ ಇದೆ. ವರ್ಣಸಂಕರದ ಬೆದರಿಕೆಯನ್ನು ಅರ್ಜುನನು ಗಂಭೀರವಾಗಿ ಹೇಳುವಾಗ ನಮ್ಮ ಸಾಮಾಜಿಕ ರಚನೆಯಲ್ಲಿ ಇರುವುದನ್ನೇ ಅವನು ಹೇಳುತ್ತಿರುವುದು ಎಂಬುದು ಭಾಸವಾಗುತ್ತದೆ. ಆಸ್ಪತ್ರೆಯ ಅಧಿಕಾರವನ್ನು ಇಂಜಿನಿಯರಿಗೆ ವಹಿಸಿ
ಅವನು ಶಸ್ತ್ರಚಿಕಿತ್ಸಾ ಭಾಗದಲ್ಲಿ ವೈದ್ಯನಂತೆ ಕಾರ್ಯಪ್ರವೃತ್ತನಾದರೆ ಸಾಮಾಜಿಕವಾಗಿ ಎಷ್ಟು ಅಪಾಯಕಾರಿ. ಅಂತೆಯೇ ಒಂದು ಅಣೆಕಟ್ಟನ್ನು ಕಟ್ಟುವಲ್ಲಿ ವೈದ್ಯನೊಬ್ಬನನ್ನು ನೇಮಿಸುವುದಾದರೆ ಅವನು ಏನು ಮಾರ್ಗದರ್ಶನ ಕೊಟ್ಟಾನು? ಒಂದು ವೇಳೆ ಅವನ ಯೋಜನೆಗೆ ಸರಿಯಾದ ಕೆಲಸಗಳು ನಡೆಯುವುದಾದರೆ ಅದೆಷ್ಟು ಅಪಾಯಕಾರಿಯಾದೀತು. ಸಮಾಜದ ಸಾಮಾನ್ಯ ನೀತಿಯು ಹದಗೆಟ್ಟಾಗ ಯುವಕ ಯುವತಿಯರು ಯಾವ ನಿರ್ಬಂಧವೂ ಇಲ್ಲದೆ ಮೋಹದಿಂದ ಕುರುಡಾಗಿ ಯಾವ ಅಡಚಣೆಯೂ ಇಲ್ಲದೆ ಬೆರೆಯುತ್ತಾರೆ. ಕಾಮ ತೃಷ್ಣೆಗೆ ಕಣ್ಣಿಲ್ಲ. ಅವರು ಉತ್ತಮ ಸಂಸ್ಕೃತಿಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಹಾಗಾಗಿ ಕಲಬೆರಕೆ ಸಂಸ್ಕೃತಿಯಾಗುತ್ತದೆ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಜಾತಿಗಳ ಗೊಂದಲವು ಇಡೀ ಕುಲವನ್ನು ನರಕಕ್ಕೆ ಒಯ್ದಂತೆ. ಏಕೆಂದರೆ ಅವರ ಪೂರ್ವಜರು ಪಿಂಡ ಪ್ರಧಾನವೂ ಜಲತರ್ಪಣವೂ ಇಲ್ಲದಂತಾಗಿ ತಮ್ಮ ಲೋಕದಿಂದ ಅಧೋಗತಿಗೆ ಬೀಳುವರು. ಅರ್ಜುನನು ತನ್ನ ವಾದವನ್ನು ಮುಂದುವರಿಸಿ ವರ್ಣ ಸಂಕರದ ಪರಿಣಾಮಗಳನ್ನು ತೋರಿಸುತ್ತಾನೆ. ವರ್ಣ ಸಂಕರವಾದಾಗ ಯಾವುದೇ ರೀತಿ ನಿಯಮಗಳು ಸಮಾಜದಲ್ಲಿ ಇರುವುದಿಲ್ಲ. ಹಾಗಾಗಿ ಮನುಷ್ಯನು ತನ್ನ ಸರ್ವನಾಶವನ್ನು ತಾನೇ ಮಾಡಿಕೊಳ್ಳುತ್ತಾನೆ. ಸತ್ತವರಿಗೆ ಪಿತೃಗಳಿಗೆ ನಾವು ತರ್ಪಣ ಕೊಡುವುದೆಂದರೆ ಅವರು ತಮ್ಮ ಜೀವನವಿಡೀ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದು ನಮಗೆ ಕೊಟ್ಟಿದ್ದನ್ನು ನಾವು ವಂಶಪಾರಂಪರ್ಯವಾಗಿ ನಡೆಸಿಕೊಂಡು ಬರುತ್ತೇವೆ ಎಂಬ ಭರವಸೆ ಕೊಡುವುದಕ್ಕಾಗಿ. ಅವರು ನಮಗೆ ಧಾರೆ ಎರೆದ ಸಂಪ್ರದಾಯಗಳನ್ನು ಸಮಾಜವು ನಾಶ ಮಾಡಿದ್ದೇ ಆದರೆ ನಮ್ಮ ಪೂರ್ವಜರ ದುಡಿಮೆಯನ್ನು ಸ್ವಾಭಾವಿಕವಾಗಿ ಅವಮಾನಗೊಳಿಸಿದಂತೆಯೇ ಸರಿ. ದಿವಂಗತರಾದವರು ತಮ್ಮ ಸ್ವರ್ಗದ ನೆಲೆಯಿಂದ ಸಾಯದೆ ಬದುಕಿರುವವರ ಬದುಕನ್ನು ಎಚ್ಚರದಿಂದ ಗಮನಿಸುತ್ತಾರೆ ಎಂಬ ಕಲ್ಪನೆಯು ಎಷ್ಟು ರಮಣೀಯ ಹಾಗೂ ಕಾವ್ಯಾತ್ಮಕವಾಗಿದೆ. ಅವರು ಉದ್ದೇಶಪೂರ್ವಕವಾಗಿ ಬಹಳ ದುಡಿಮೆಯಿಂದ ನಿರ್ಮಿಸಿದ ತೋಟವನ್ನು ಕಾಡಾಗಿ ಪರಿವರ್ತಿಸುವುದನ್ನು ಕಂಡಾಗ ಅವರಿಗೆ ಅದೆಷ್ಟು ನೋವಾಗಲಿಕ್ಕಿಲ್ಲ. ಪ್ರತಿಯೊಂದು ಜನಾಂಗವು ಅದರ ಸಂಸ್ಕೃತಿಯ ಬೆಳಕನ್ನು ತನ್ನ ಮುಂದಿನ ಜನಾಂಗಕ್ಕೆ ದಾಟಿಸುತ್ತದೆ. ಅವರುಗಳು ಅದನ್ನು ಕಾಪಾಡಬೇಕು, ಜೋಪಾನ ಮಾಡಿ ಪೋಷಿಸಬೇಕು. ಇನ್ನೂ ಹೆಚ್ಚು ಪ್ರಜ್ವಲಿಸುವಂತೆ ಮಾಡಲಾಗದಿದ್ದರೂ ತಮ್ಮ ಸರದಿ ಬಂದಾಗ ಇದ್ದ ಸಂಸ್ಕೃತಿಯ ಬೆಳಕು ಮಾಸದಂತೆ ಮುಂದಕ್ಕೆ ದಾಟಿಸಬೇಕು. ಭಾರತದಲ್ಲಿ ಋಷಿಗಳು ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಆರಂಭಿಸಿದವರು ಮತ್ತು ಈ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಧಾರ್ಮಿಕ ಅಭ್ಯಾಸಗಳ ಮೂಲಕ ವಹಿಸಿಕೊಂಡು ನಡೆಸಿಕೊಂಡು ಬಂದಿದ್ದಾರೆ. ಆದ್ದರಿಂದಲೇ ಸಂಸ್ಕೃತಿ ಹಾಗೂ ಧರ್ಮವು ಹಿಂದೂಗಳಿಗೆ ಎಂದೇ ಆಗಿದೆ. ನಮ್ಮ ಪುರಾತನ ಸಾಹಿತ್ಯದಲ್ಲಿ ಸಂಸ್ಕೃತಿ ಎಂಬ ಶಬ್ದವು ಕಾಣುವುದು ಬಹಳ ಅಪರೂಪ. ಬಹುಪಾಲು ನಮ್ಮ ಧಾರ್ಮಿಕ ಅಭ್ಯಾಸಗಳನ್ನೇ ಅಲ್ಲಿ ಹೆಸರಿಸುವುದನ್ನು ನಾವು ಕಾಣಬಹುದು. ವಾಸ್ತವವಾಗಿ ಈ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಸಮಾಜದಲ್ಲಿ ಉಳಿಸಿಕೊಂಡು ಬಂದುದೇ ಹಿಂದೂ ಧರ್ಮ. ಆದ್ದರಿಂದಲೇ ಈ ಶ್ಲೋಕಗಳಲ್ಲಿ ಒಂದು ಕುಲಧರ್ಮದ ಬಗ್ಗೆ ಇಷ್ಟೆಲ್ಲ ಹೇಳಿರುವುದು. ಧರ್ಮವು ಪವಿತ್ರ ಬದುಕಿನ ಮೌಲ್ಯಗಳಿಂದ ಕೂಡಿದ್ದು, ಅಂತಹ ಬದುಕನ್ನು ಬಾಳುವುದರಿಂದ ನಮ್ಮೊಳಗಿರುವ ಮೂಲ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚು ಹೆಚ್ಚು ಪ್ರಕಟಗೊಳಿಸಲು ಸಾಧ್ಯವಾಗುತ್ತದೆ. ಸುವ್ಯವಸ್ಥಿತವಾದ ಕುಟುಂಬದಲ್ಲಿ ಒಟ್ಟಾಗಿ ಬದುಕಲು ಅವಲಂಬಿಸಬೇಕಾದ ಕಾನೂನುಗಳೇ ಕುಟುಂಬ ಧರ್ಮ. ಈ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದರಿಂದ ನಮ್ಮ ಮನೆಗಳಲ್ಲಿ ಹುಟ್ಟಿದ ಮಕ್ಕಳು ನಮ್ಮ ಪುರಾತನ ಸಂಸ್ಕೃತಿಯನ್ನು ತಮಗರಿವಿಲ್ಲದಂತೆಯೇ ಕಲಿತು ಬಿಡುತ್ತಾರೆ. ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ವರ್ಣ ಸಂಕರಕ್ಕೆ ಹೇತುವಾಗಿರುವವರ ಹಾಗೂ ಕುಲ ಧರ್ಮವನ್ನು ನಾಶಗೆಡಹುವವರ ಹೀನ ಕೃತ್ಯಗಳಿಂದ ಜಾತಿಯ ಅನಂತ ಧಾರ್ಮಿಕ ಕರ್ಮಗಳು ಮತ್ತು ಕುಲ ಧರ್ಮಗಳು ನಾಶವಾಗುತ್ತವೆ. ದಾಯಾದಿ ಯುದ್ಧದ ಪರಿಣಾಮವಾಗಿ ಕುಟುಂಬದ ಧಾರ್ಮಿಕ ಕರ್ಮಗಳು ಸಹ ನಷ್ಟವಾಗುತ್ತವೆ ಎಂದು ಪುನಃ ಹೇಳುತ್ತಾನೆ. ನಾನು ಮೊದಲೇ ಹೇಳಿದಂತೆ
ಧರ್ಮವನ್ನು ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿ ಎಂದು ನಾವು ಅರ್ಥ ಮಾಡಿಕೊಂಡರೆ ಇದಕ್ಕೆ ಅಗತ್ಯವಾದ ಶಿಕ್ಷಣವನ್ನು ಪ್ರತಿ ಮನೆಯಲ್ಲೂ ಕೊಟ್ಟಿರುತ್ತಾರೆ. ಯುದ್ಧದ ನಂತರ ಯಾವ ಸಮಾಜದಲ್ಲಾದರೂ ಅಸ್ತಿತ್ವದಲ್ಲಿದ್ದ ಸಾಂಸ್ಕೃತಿಕ ಮೌಲ್ಯಗಳು ಅನಿರೀಕ್ಷಿತವಾಗಿ ನಷ್ಟವಾಗುತ್ತವೆ. ನಮ್ಮ ಆಧುನಿಕ ಪ್ರಪಂಚವೇ ಅದಕ್ಕೆ ಉದಾಹರಣೆ. ಎರಡನೇ ಮಹಾಯುದ್ಧವಾದ ಮೇಲೆ ನಮ್ಮ ಪ್ರಪಂಚದಲ್ಲಿ ಅದೆಷ್ಟು ಗಾಬರಿ, ಗೊಂದಲ, ಅನೀತಿ ಹಾಗೂ ಮೋಸಗಳು ಹೇಗೆ ತಲೆ ಎತ್ತಿದವು ಎಂಬುದನ್ನು ನಾವು ಕಣ್ಣಾರೆ ನೋಡುತ್ತಿದ್ದೇವೆ. ಅರ್ಜುನನು ಒಟ್ಟಾರೆ ಯುದ್ಧ ವಿರೋಧಿಯಾಗಿ ತನ್ನ ವಾದಗಳನ್ನು ಮಂಡಿಸುತ್ತಿದ್ದಾನೆ. ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸಃ ಭವತೀತ್ಯನುಶುಶ್ರುಮಾ. ಎಲೈ ಜನಾರ್ದನನೇ, ಯಾರ ಕುಟುಂಬದಲ್ಲಿ ಧಾರ್ಮಿಕ ಅಭ್ಯಾಸಗಳು ನಾಶವಾಗಿದೆಯೋ ಅಂಥ ಮನುಷ್ಯರಿಗೆ ಅನಿರ್ದಿಷ್ಟ ಕಾಲ ನರಕವಾಸವು ಅನಿವಾರ್ಯ ಎಂಬುದನ್ನು ನಾವು ಕೇಳಿದ್ದೇವೆ. ಆದರೂ ಕೃಷ್ಣನು ಮಾತಾಡಲೇ ಇಲ್ಲ. ಮಾತಾಡುವುದನ್ನು ನಿಲ್ಲಿಸುವ ಇಲ್ಲವೇ ಹೆಚ್ಚಿನ ವಾದಗಳನ್ನು ಮುಂದಿಡಲಾಗದ ಘಟ್ಟಕ್ಕೆ ಅರ್ಜುನ ಬಂದಿದ್ದಾನೆ. ಪರಮಾತ್ಮನ ಗಂಭೀರ ನಿಶ್ಶಬ್ದತೆಯು ಅವನಿಗೆ ವಿಚಿತ್ರವಾಗಿ ಕಾಣುತ್ತಿದೆ. ಇಲ್ಲಿ ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ವಾದಗಳನ್ನು ಮುಕ್ತಾಯಗೊಳಿಸಿ ಎಲ್ಲಿ ಕುಲಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ನರಕಕ್ಕೆ ಹೋಗುತ್ತಾರೆ ಎಂದು ತಾನು ಕೇಳಿರುವ ಸಂಪ್ರದಾಯವನ್ನು ಹೇಳುತ್ತಾನೆ. ಇಲ್ಲಿ ಕುಲಧರ್ಮವೆಂದರೆ ನಮ್ಮ ದೃಷ್ಟಿಯಲ್ಲಿ ಕುಟುಂಬದ ಎಲ್ಲರೂ ಶುದ್ಧ ಜೀವನವನ್ನು ನಡೆಸುವುದೇ ಆಗಿದೆ. ಶುದ್ಧ ಸಂಸ್ಕೃತಿಯ ತಳಹದಿಯ ಮೇಲೆ ಬೆಳೆದ ಕುಟುಂಬವು ಸಮಾಜದ ಅವಿಭಾಜ್ಯ ಅಂಗ. ಸಂಸ್ಕೃತಿಯು ಮೂಲತಃ ಧಾರ್ಮಿಕವಾದ್ದರಿಂದ ಹಿಂದೂಗಳಿಗೆ ಧರ್ಮವೇ ಸಂಸ್ಕೃತಿ. ಕುಟುಂಬದ ಒಗ್ಗಟ್ಟು ಛಿದ್ರವಾದರೆ ಪ್ರತಿ ಕುಟುಂಬದ ಬದುಕಿನ ಶುದ್ಧತೆ ಮತ್ತು ಪವಿತ್ರತೆಯು ನಾಶವಾಗುತ್ತದೆ. ಅಂಥ ಛಿದ್ರತೆಗೆ ಕಾರಣರಾದ ತಲೆಮಾರಿನ ಜನ ಹಾಗೂ ತಮಗೂ ಹಾಗೂ ಇತರರಿಗೂ ನರಕಯಾತನೆಯ ತೀವ್ರ ದುಃಖದ ವಿಷಣ್ಣತೆಯ ಯುಗವನ್ನೇ ಆರಂಭಿಸುತ್ತಾರೆ ಎಂದು ಅರ್ಜುನನು ಸ್ಪಷ್ಟಪಡಿಸುತ್ತಿದ್ದಾನೆ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ಅಯ್ಯೋ, ನಾವು ರಾಜ್ಯ ಸುಖದ ಅತ್ಯಾಶೆಯಿಂದ ನಮ್ಮ ಸ್ವಜನರನ್ನು ಕೊಲ್ಲಲು ಹೊರಟಿರುವೆವಲ್ಲ. ನಾವು ಮಹಾಪಾಪವನ್ನೇ ಮಾಡಲು ನಿಶ್ಚಯಿಸಿದಂತಿದೆ. ಅರ್ಜುನನ ವಿಷಾದವನ್ನು ನೋಡುವಾಗ ನಮಗೆ ಅವನ ಬಗ್ಗೆ ಕನಿಕರ ಮೂಡುವುದು ಸಹಜ. ಇಂತಹ ಪಾಪ ಕರ್ಮಕ್ಕೆ ನಾವೂ ಹೊರಟಿರುವೆವಲ್ಲ ಎಂದು ಅವನು ಬಹಳ ದುಃಖಿಸುತ್ತಾನೆ. ತನ್ನ ಮುಂದಿರುವ ಸಮಸ್ಯೆಯನ್ನು ಎದುರಿಸುವಲ್ಲಿ ತಾನು ಅಶಕ್ತನಾಗಿದ್ದೇನೆ ಎಂಬ ಅರಿವು ಅವನಿಗೆ ಪೂರ್ಣವಾಗಿದೆ. ಈ ರೀತಿಯ ಮಾನಸಿಕ ನಿಶ್ಯಕ್ತತೆಯು ಅವನ ಧೈರ್ಯವನ್ನೆಲ್ಲ ನುಂಗಿಬಿಡುತ್ತದೆ. ತನ್ನ ಹೇಡಿತನಕ್ಕೆ ಕರುಣೆಯ ಕೃತಕ ಕಿರೀಟ ಇಟ್ಟು ಸಮಸ್ಯೆಯನ್ನು ದಾಟಲು ಪ್ರಯತ್ನಿಸುತ್ತಿದ್ದಾನೆ. ಹೀಗೆ ಯುದ್ಧದ ಮೂಲೋದ್ದೇಶವನ್ನೇ ಬೇಕೆಂದೇ ತಪ್ಪಾಗಿ ಗ್ರಹಿಸುತ್ತಾನೆ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಛಾತ್ರ ರಾಷ್ಟ್ರಾರಣೇ ಹನ್ಯಃ ತನ್ಮೇ ಕ್ಷೇಮತರಂ ಭವೇತ್. ಆಯುಧ ಪಾಣಿಗಳಾದ ಧೃತರಾಷ್ಟ್ರನ ಮಕ್ಕಳು ನಿರಾಯುಧನಾದ ನನ್ನನ್ನು ಕೌರವರು ಕೊಂದರೂ ಅದೇ ನನಗೆ ಹೆಚ್ಚು ಕ್ಷೇಮವಾದೀತು. ಅಸಹಾಯಕ ಜಿಂಕೆಯಂತೆ ನಿರಾಯುಧನಾದ ತನ್ನನ್ನು ಕೌರವರು 10 ಬಾಣಗಳಿಂದ ಸಾಯಿಸಿದರೂ ಅಂತಹ ಯುದ್ಧದಲ್ಲಿ ಸಾಯುವುದು ಉತ್ತಮ ಎಂದು ತಾನು ಇದುವರೆವಿಗೆ ಹೇಳಿದ ದೀರ್ಘವಾದಗಳಿಂದ ಅರ್ಜುನನು ಇಲ್ಲಿ ತನ್ನ ಕಟ್ಟ ಕಡೆಯ ಅಭಿಪ್ರಾಯವನ್ನು ಹೇಳುತ್ತಾನೆ. ಅರ್ಜುನನು ಇಲ್ಲಿ ಬಳಸಿರುವ ಶಬ್ದವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಕ್ಷೇಮ ಎಂಬ ಶಬ್ದಕ್ಕೆ ಭೌತಿಕ ನೆಮ್ಮದಿ ಎಂದು ಅರ್ಥ. ಅಂದರೆ ಅರ್ಜುನನು ತನ್ನ ದೇಶದ ಏಳಿಗೆಗಿಂತ ತನ್ನೊಬ್ಬನ ಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದಾನೆ ಎಂದಾಯಿತು. ಆದರೆ ಇದರ ಅರಿವು ಅವನಿಗಿಲ್ಲ. ಮಾನಸಿಕ ಉನ್ಮಾದದ ಅವಸ್ಥೆಗೆ ಒಳಗಾದ ಅವನಿಗೆ ತಾನು ಏನು ಹೇಳುತ್ತಿರುವೆನೋ ಎಂಬುದೇ ತಿಳಿಯದಾಗಿದೆ. ಸಂಜಯ ಉವಾಚ ಏವಮುಕ್ತ
ಶ್ರುತ್ವಾರ್ಜುನಃ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನಮಾನಸಃ. ಸಂಜಯನು ಹೇಳುತ್ತಾನೆ, ಇದುವರೆಗೂ ಈ ಎಲ್ಲ ವಿಚಾರವನ್ನು ಧೃತರಾಷ್ಟ್ರನಿಗೆ ತಿಳಿಸುತ್ತಿರುವಂತಹ ಸಂಜಯ ಹೇಳುತ್ತಾನೆ, ಯುದ್ಧರಂಗದಲ್ಲಿ ಹೀಗೆ ನುಡಿದ ಅರ್ಜುನನು ಶೋಕ ತಪ್ತ ಮನಸ್ಸಿನಿಂದ ಕೂಡಿದವನಾಗಿ ಬಿಲ್ಲು ಬಾಣಗಳನ್ನು ಬಿಸುಟು ರಥದಲ್ಲಿ ಕುಳಿತುಕೊಂಡನು. ಈ ಅಧ್ಯಾಯದ ಮುಕ್ತಾಯದ ಈ ಶ್ಲೋಕದಲ್ಲಿ ಯುದ್ಧ ಕ್ಷೇತ್ರದಲ್ಲಿ ಸಂಜಯನು ಕಂಡ ವೀಕ್ಷಕ ವಿವರಣೆಯ ಮಾತುಗಳಿವೆ. ತನ್ನ ವಾದಗಳನ್ನು ಮಂಡಿಸುತ್ತಿದ್ದ ಅರ್ಜುನನು ಆಂತರ್ಯದಲ್ಲಿ ಛಿದ್ರಗೊಂಡು ತನ್ನ ರಾಜಯೋಗ್ಯ ಆಯುಧಗಳನ್ನು ಬಿಸುಟು ರಥದಲ್ಲಿ ಕುಳಿತು ಬಿಟ್ಟನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಗೀತೆಯ ಮೊದಲ ಅಧ್ಯಾಯದ ಕೊನೆಯ ದೃಶ್ಯವಿದು. ಬ್ರಹ್ಮವಿದ್ಯೆಯನ್ನು ಯೋಗಶಾಸ್ತ್ರವನ್ನು ತಿಳಿಸುವ ಶ್ರೀಕೃಷ್ಣಾರ್ಜುನ ಸಂವಾದ ರೂಪವಾದ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಅರ್ಜುನ ವಿಷಾದ ಯೋಗ ಎಂಬ ಪ್ರಥಮ ಅಧ್ಯಾಯವು ಮುಗಿಯಿತು. ನಮ್ಮ ಧರ್ಮ ಗ್ರಂಥಗಳಲ್ಲಿ ಯಾವುದೋ ಒಂದು ಸಂಕೇತದಿಂದಲೋ ಇಲ್ಲವೇ ಚಿಹ್ನೆಯಿಂದಲೋ ಪ್ರತಿ ಅಧ್ಯಾಯದ ಅಂತ್ಯವನ್ನು ಸೂಚಿಸುತ್ತಿದ್ದರು. ಆಧುನಿಕ ದಿವಸಗಳಲ್ಲಿ ಅದರ ಅಗತ್ಯವಿಲ್ಲ, ಏಕೆಂದರೆ ಆ ಭಾಗವು ಅಚ್ಚಿನಲ್ಲಿ ನಮ್ಮ ಮುಂದಿದ್ದು ಒಂದು ಭಾಗ ಇಲ್ಲವೇ ಅಧ್ಯಾಯ ಕೊನೆಗೊಂಡು ಮತ್ತೊಂದು ಆರಂಭವಾಗಿರುವುದನ್ನು ನಾವು ಕಾಣಬಹುದು. ಇಲ್ಲೂ ಸಹ ಅಚ್ಚು ಮಾಡುವವರು ಅಧ್ಯಾಯದ ಅಂತ್ಯವನ್ನು ಸೂಚಿಸಿ ಮತ್ತೊಂದು ಶೀರ್ಷಿಕೆಯಿಂದ ಮುಂದಿನ ಅಧ್ಯಾಯದ ಆರಂಭವನ್ನು ಸೂಚಿಸಬೇಕು. ಆದರೆ ಪುರಾತನ ಕಾಲದಲ್ಲಿ ಅದು ಮತ್ತೂ ಕಷ್ಟವಾಗಿತ್ತು. ಪುಸ್ತಕವನ್ನು ಅಚ್ಚು ಹಾಕಿಸುತ್ತಿರಲಿಲ್ಲ. ಪ್ರತಿ ವಿದ್ಯಾರ್ಥಿಯು ತಾನು ಅಧ್ಯಯನ ಮಾಡುವಾಗ ಧರ್ಮ ಗ್ರಂಥದ ಹೊಸ ಆವೃತ್ತಿಯನ್ನು ತನ್ನ ಮನಸ್ಸಿನ ನೆನಪಿನ ಫಲಕದಲ್ಲೇ ಅಚ್ಚು ಹಾಕಬೇಕಾಗಿತ್ತು. ಧರ್ಮ ಗ್ರಂಥದ ಅಧ್ಯಯನವು ಅಂದಿನ ದಿವಸಗಳಲ್ಲಿ ಬಾಯಿಂದ ಬಾಯಿಗೆ ಆಗುತ್ತಿತ್ತು. ಆಗ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನು ಸಂಪೂರ್ಣವಾಗಿ ನೆನಪಿಡಬೇಕಾಗಿತ್ತಲ್ಲದೆ ಪ್ರತಿ ದಿವಸವೂ ಪಠಣ ಮಾಡಬೇಕಾಗಿತ್ತು. ಅಂತಹ ಸಂದರ್ಭಗಳಲ್ಲಿ ಪಠಿಸುವವನಿಗೂ ಕೇಳುವವರಿಗೂ ಅನುಕೂಲವಾಗುವಂತೆ ಒಂದು ಅಧ್ಯಾಯದ ಅಂತ್ಯವನ್ನು ಹಾಗೂ ಹೊಸ ಭಾಗದ ಆರಂಭವನ್ನು ಸೂಚಿಸಲು ಯಾವುದಾದರೂ ಶಬ್ದದ ಅಗತ್ಯವಿತ್ತು. ಇದನ್ನು ಇತಿ ಎಂಬ ಸಾಂಪ್ರದಾಯಿಕ ಸಂಕೇತದಿಂದ ಸೂಚಿಸಲಾಗುತ್ತಿತ್ತು. ಉಪನಿಷತ್ತುಗಳಲ್ಲಿ ಅಧ್ಯಾಯದ ಕೊನೆಯ ಮಂತ್ರವನ್ನು ಇಲ್ಲವೇ ಕೊನೆಯ ಮಂತ್ರದ ಮುಕ್ತಾಯ ಭಾಗವನ್ನು 2 ಬಾರಿ ಪಠಿಸುವ ಕ್ರಮವಿತ್ತು. ಗೀತೆಯಲ್ಲಾದರೂ ಪ್ರತಿ ಅಧ್ಯಾಯದ ಕೊನೆಗೆ ಹೇಳಿಕೆಯಿದೆ. ಸಂಸ್ಕೃತದಲ್ಲಿ ಇದನ್ನು ಸಂಕಲ್ಪ ವಾಕ್ಯ ಎಂದು ಹೇಳುತ್ತಾರೆ. ಇದನ್ನು ಮಂಗಳಾಚರಣೆ ಅಥವಾ ಸಮಾಪ್ತಿ ವಾಕ್ಯ ಎಂದು ಭಾವಿಸಬಹುದು. ಇದೇ ಸಂಕಲ್ಪವನ್ನು ಪ್ರತಿ ಅಧ್ಯಾಯದ ಅಂತ್ಯದಲ್ಲಿ ಹೇಳಲಾಗಿದೆ. ಅಧ್ಯಾಯದ ಅಂತ್ಯದಲ್ಲಿ ಅಧ್ಯಾಯದ ಸಂಖ್ಯೆಯನ್ನು ಅಧ್ಯಾಯದ ವಿಶೇಷ ಶೀರ್ಷಿಕೆಯೊಡನೆ ಹೆಸರಿಸಿದೆ. ಗೀತೆಯ ಸಂಕಲ್ಪ ವಾಕ್ಯವು ಅಥವಾ ಸಮಾಪ್ತಿ ವಾಕ್ಯವು ಅರ್ಥಗರ್ಭಿತವಾದ ಪದಗಳಿಂದ ಕೂಡಿದ್ದು ಪುಸ್ತಕದ ವಿಷಯವಾಗಿ ವಿವರಗಳನ್ನು ಹೊಂದಿರುವ ಸುಂದರ ಹೇಳಿಕೆಯಾಗಿದೆ. ಶ್ರೀಮದ್ ಭಗವದ್ಗೀತೆಯನ್ನು ಒಟ್ಟಿನಲ್ಲಿ ಉಪನಿಷತ್ತೆಂದು ಭಾವಿಸಲಾಗಿದೆ. ಇಲ್ಲಿ ಗೀತೆಯ ಪ್ರತಿಯೊಂದು ಅಧ್ಯಾಯವನ್ನು ಉಪನಿಷತ್ತೆಂದು ಭಾವಿಸಲಾಗಿದೆ. ಪವಿತ್ರ ಕಾವ್ಯವೆನಿಸಿರುವ ಇದು ಒಟ್ಟು 18 ಅಧ್ಯಾಯಗಳಿಂದ ಕೂಡಿದೆ. ಮೊದಲನೆಯ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗದ ಅಂತ್ಯವನ್ನು ನಾವು ಇಲ್ಲಿ ಮಾಡುತ್ತಿದ್ದೇವೆ. ಗೀತೆಯನ್ನು ಉಪನಿಷತ್ತೆಂದು ಕರೆದಿದ್ದಾರೆ ಏಕೆಂದರೆ ಇದು ಆಧ್ಯಾತ್ಮಿಕ ತತ್ವಗಳನ್ನು ವಿವರಿಸುವ ಗ್ರಂಥ. ಆತುರದ ಓದುಗನು ಸರಳವಾಗಿ ಕಾಣುವ ಶ್ಲೋಕಗಳಲ್ಲಿ ಅಡಗಿರುವ ರಹಸ್ಯಾರ್ಥವನ್ನು ದೀರ್ಘವಾಗಿ ಹಾಗೂ ತೀವ್ರವಾಗಿ ಚಿಂತನೆ ಮಾಡದಿದ್ದರೆ ಅದರ ಪೂರ್ಣ ಗಾಂಭೀರ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಉಪನಿಷತ್ತಿನಂತೆ ಇಲ್ಲೂ ಸಹ 700 ಶ್ಲೋಕಗಳಲ್ಲಿ ರಹಸ್ಯವಾಗಿ ಅಡಗಿರುವ ನಿಧಿಯನ್ನು ತೆರೆದು ತೋರಿಸುವ ಒಬ್ಬ ಸದ್ಗುರುವಿನ ಅಗತ್ಯವಿದೆ. ಉಪನಿಷತ್ ಎಂಬ ಶಬ್ದವು ಗುರುವಿನ ಬಳಿ ಅಂದರೆ ಕುಳಿತು ಶದ್ ಅಂದರೆ ನಮ್ರತೆ ಹಾಗೂ
ಅರ್ಪಣೆ ಅಲ್ಲಿ ಉಪಷದ್ ನಿ ಎಂದರೆ ಗುರುವಿನ ಬಳಿಯಲ್ಲಿ ಕುಳಿತು ನಮ್ರತೆ ಹಾಗೂ ಅರ್ಪಣಾ ಮನೋಭಾವದಿಂದ ಕಲಿಯುವ ಶಾಸ್ತ್ರಾಧ್ಯಯನ ಎಂಬ ಅರ್ಥವನ್ನು ಕೊಡುತ್ತದೆ. ಪ್ರಪಂಚದ ಎಲ್ಲ ಧರ್ಮ ಗ್ರಂಥಗಳ ವಸ್ತು ತತ್ವ ಒಂದೇ ಒಂದು. ಸದಾ ಬದಲಾಗುತ್ತಿರುವ ನಮ್ಮ ದಿನನಿತ್ಯದ ಅನುಭವಗಳ ಹಿಂದೆ ಎಂದೂ ವಿಕಾರಗೊಳ್ಳದ ಶುದ್ಧ ಪರಮಾತ್ಮ ತತ್ವವಿದೆ ಎಂಬುದನ್ನೇ ಅವು ಬೋಧಿಸುವುದು. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಈ ಮಹಾನ್ ತತ್ವವನ್ನು ಬ್ರಹ್ಮನ್ ಎಂದು ಕರೆದಿದ್ದಾರೆ. ಆದ್ದರಿಂದ ಬ್ರಹ್ಮನ ಸ್ವರೂಪವನ್ನು ಕಲಿಸುವ ಮತ್ತು ಅದನ್ನು ಸಾಧಿಸುವ ಮಾರ್ಗವನ್ನು ತೋರಿಸುವ ಗ್ರಂಥವನ್ನು ಬ್ರಹ್ಮವಿದ್ಯೆ ಎಂದು ಕರೆದಿದ್ದಾರೆ. ನಮ್ಮದು ಪಾಶ್ಚಾತ್ಯ ತತ್ವಶಾಸ್ತ್ರದಂತಲ್ಲ. ತತ್ವಜ್ಞಾನವು ನಮಗೆ ಕೇವಲ ಗುರಿಯನ್ನು ಮಾತ್ರ ತೋರಿಸುವುದಿಲ್ಲ, ಅದನ್ನು ಸಾಧಿಸುವ ಸಾಧನೆಯ ಬಗ್ಗೆಯೂ ಗುರಿಯನ್ನು ಸವಿವರವಾಗಿ ಹೇಳಬೇಕು. ಸಾಧಕನಿಗೆ ಸ್ವಾನುಭವಕ್ಕೆ ಅದು ಬರಬೇಕು. ಅಂತಾದರೆ ಮಾತ್ರ ಆ ತತ್ವವನ್ನು ತತ್ವಶಾಸ್ತ್ರ ಎಂದು ಆರ್ಯರು ಪರಿಗಣಿಸುತ್ತಾರೆ. ಹೀಗೆ ಹಿಂದೂ ತತ್ವಶಾಸ್ತ್ರಗಳಲ್ಲೆಲ್ಲ ನಿಶ್ಚಿತವಾದ ಎರಡು ಭಾಗಗಳಿವೆ. ಒಂದು ತತ್ವವನ್ನು ವಿವರಿಸಿದರೆ ಮತ್ತೊಂದು ಅದನ್ನು ಅಭ್ಯಾಸ ಮಾಡುವ ಸಾಧನೆಗಳನ್ನು ವಿವರಿಸುತ್ತದೆ. ಸಾಧನೆಗಳ ಬಗ್ಗೆ ವಿವರಿಸುವ ಶಾಸ್ತ್ರವನ್ನು ಯೋಗಶಾಸ್ತ್ರ ಎಂದು ಕರೆದಿದ್ದಾರೆ. ಗೀತೆಯು ಯೋಗಶಾಸ್ತ್ರವೂ ಹೌದು. ಯೋಗ ಎಂಬ ಶಬ್ದವು ಯುಜ್ ಎಂದರೆ ಒಟ್ಟುಗೂಡಿಸು ಎನ್ನುವ ಧಾತುವಿನಿಂದ ಬಂದಿದೆ. ಈಗಿನ ವ್ಯಕ್ತಿತ್ವಕ್ಕಿಂತ ಮಾನವನನ್ನು ಉತ್ತಮವಾದ ಪರಿಪೂರ್ಣ ಆದರ್ಶದ ಮಟ್ಟಕ್ಕೆ ಅನುಗೊಳಿಸುವಂತೆ ಮಾಡುವ ಪ್ರಜ್ಞಾಪೂರ್ವಕ ಪ್ರಯತ್ನವೇ ಯೋಗ. ಯೋಗವನ್ನು ತಿಳಿಸುವ ವಿಜ್ಞಾನವೇ ಯೋಗಶಾಸ್ತ್ರ. ಈ ಸಮಾಪ್ತಿ ವಾಕ್ಯದಲ್ಲಿ ಗೀತೆಯನ್ನು ಯೋಗಶಾಸ್ತ್ರ ಎಂದು ಕರೆದಿರುವುದರಿಂದ ಭಗವದ್ಗೀತೆಯಲ್ಲಿ ಸಾಧಾರಣ ಮನುಷ್ಯನಿಗೆ ಗ್ರಹಿಸಲು ಸಾಧ್ಯವಾಗದ ಬ್ರಹ್ಮವಿದ್ಯೆ ಮಾತ್ರವೇ ಅಲ್ಲ, ಅದರಲ್ಲಿ ಸಾಧನಾತಂತ್ರವೂ ಇದೆ ಎಂಬುದು ತಿಳಿಯುತ್ತದೆ. ಸಾಮಾನ್ಯ ಮನುಷ್ಯನೂ ಕೂಡ ಗೀತೆಯಿಂದ ಲಾಭಾನ್ವಿತನಾಗಬಹುದು. ಇದೇ ಅದರ ತಾತ್ಪರ್ಯ. ತತ್ವಶಾಸ್ತ್ರದ ವಿಷಯವು ಪ್ರಪಂಚದ ಸಾಮಾನ್ಯ ಮನುಷ್ಯರಿಗೆ ಅಷ್ಟಾಗಿ ಹಿಡಿಸುವುದಿಲ್ಲ. ಏಕೆಂದರೆ ಅದು ವಿಶೇಷವಾಗಿ ವೈಜ್ಞಾನಿಕವಾಗಿದ್ದು ಗ್ರಹಿಸಲಾಗದ ಉದಾತ್ತ ಭಾವನೆಗಳ ಸ್ವರೂಪದ ವಿಷಯವಾಗಿ ವಿಚಾರ ಮಾಡುತ್ತದೆ. ಗಣಿತಶಾಸ್ತ್ರವು ಗಣಿತಶಾಸ್ತ್ರಜ್ಞನಿಗಲ್ಲದೆ ಇತರರಿಗೆ ರುಚಿಸುವುದಿಲ್ಲ. ಅದರಲ್ಲಿ ಅಭಿರುಚಿ ಇಲ್ಲದವರನ್ನು ಗಣಿತಶಾಸ್ತ್ರವು ನಿರ್ಲಕ್ಷಿಸಬಹುದು. ಆದರೆ ಧರ್ಮವು ಎಲ್ಲರನ್ನೂ ಸೇವಿಸಲು ಪ್ರಯತ್ನಿಸುತ್ತದೆ ಮತ್ತು ಎಲ್ಲ ತಲೆಮಾರಿನ ಎಲ್ಲ ಧರ್ಮೋಪದೇಶಕರ ಉದ್ದೇಶವು ಪ್ರತಿಯೋರ್ವರನ್ನು ಸೇವಿಸುವುದೇ ಆಗಿದೆ. ಹೀಗೆ ಬಹಳ ಕಷ್ಟವಾದ ವಿಷಯವನ್ನು ಸರಳವಾಗಿ ತಿಳಿಸಲು ಹಾಗೂ ವಿಶ್ವವು ಒಪ್ಪುವಂತೆ ಗ್ರಂಥದಲ್ಲಿ ಅಡಕ ಮಾಡಲು ಪುರಾತನ ಋಷಿಗಳು ವಿಚಾರ ಮಾಡಿದ್ದಾರೆ. ನಮ್ಮ ಶ್ರೇಷ್ಠ ಋಷಿಗಳು ಕಬ್ಬಿಣದ ಕಡಲೆಯಂತಿದ್ದ ತತ್ವಶಾಸ್ತ್ರವನ್ನು ಎಲ್ಲರೂ ಸುಲಭವಾಗಿ ಅರಗಿಸಿಕೊಳ್ಳುವಂತೆ ಅರ್ಥವತ್ತಾಗಿ ವಿವರಿಸಿದರು. ಉಪನಿಷತ್ತುಗಳಲ್ಲಿ ಬರುವ ಶ್ಲೋಕಗಳು ಪಕ್ಕನೆ ಯಾರಿಗೂ ಅರ್ಥವಾಗಲಿಕ್ಕಿಲ್ಲ. ಗೀತೆಯಲ್ಲಿ ಅದೇ ಮಹಾನ್ ತತ್ವಗಳನ್ನು ನಾಟಕೀಯವಾಗಿ ಚಿತ್ರಿಸಿರುವುದರಿಂದ ಮತ್ತು ತರ್ಕಬದ್ಧವಾಗಿ ವಿವರಿಸಿರುವುದರಿಂದ ಅದು ಸುಲಭವಾಗಿ ಅರ್ಥವಾಗುವುದು. ಸಂಪೂರ್ಣವಾಗಿ ಮಾನಸಿಕ ಆಘಾತದಿಂದ ತೀವ್ರವಾಗಿ ನರಳುತ್ತಿರುವ ಅರ್ಜುನನಿಗೆ ಯುದ್ಧದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉಪನಿಷತ್ತುಗಳ ಈ ತತ್ವಗಳನ್ನು ಪರಮಾತ್ಮ ಕೃಷ್ಣನು ಕೊಡುತ್ತಾನೆ. ಆದುದರಿಂದ ಗೀತೆಯಲ್ಲಿ ಹೆಚ್ಚಿನ ವಿವರಣೆಯ ಮೂಲಕ ತತ್ವ ಪ್ರತಿಪಾದನೆಯನ್ನು ಕಾಣಬಹುದು. ಗೀತೆಯ ಸಮಾಪ್ತಿ ಚರಣದಲ್ಲಿ ಅದನ್ನು ಸಂವಾದ ಎಂದು ಕರೆಯಲಾಗಿದೆ. ಏಕೆಂದರೆ ಅದು ಪರಮಾತ್ಮ ಹಾಗೂ ಮರ್ತ್ಯನ ನಡುವಿನ ಸಂಭಾಷಣೆಯೇ ಅಲ್ಲವೇ? ಈ ಅಧ್ಯಾಯವನ್ನು ವಿರೋಧಾಭಾಸವುಳ್ಳ ಶೀರ್ಷಿಕೆಯಿಂದ ಕರೆಯಲಾಗಿದೆ. ಇದನ್ನು ಅರ್ಜುನನ ವಿಷಾದ ಯೋಗ ಎಂದು ಕರೆಯಲಾಗಿದೆ. ವಿಷಾದವು ಯೋಗವಾಗುವುದಾದರೆ ನಾವೆಲ್ಲರೂ ಆಗಲೇ ಯೋಗಿಗಳಾಗಿದ್ದೇವೆ. ಸಂಪೂರ್ಣ ನಿರಾಶೆಯ ಅರ್ಜುನನ ಸ್ಥಿತಿಯಲ್ಲಿ ನಮ್ಮ ಮನಸ್ಸಿದ್ದರೆ ಮಾತ್ರ ಆಗ ಗೀತೋಪದೇಶದ ಬೀಜಗಳನ್ನು ಬಿತ್ತಲು ಸಾಧ್ಯ ಎಂದು ಈ ಅಧ್ಯಾಯದ ಆರಂಭದ ವ್ಯಾಖ್ಯಾನದಲ್ಲಿ ನಾನು ಸೂಚಿಸಿದ್ದೆ. ವ್ಯಕ್ತಿಯಲ್ಲಾಗಲಿ ಸಮಾಜದಲ್ಲಾಗಲಿ ಇಲ್ಲವೇ ದೇಶದಲ್ಲಾಗಲಿ ವಿಷಮ ಪರಿಸ್ಥಿತಿ ತಲೆದೋರಿದಾಗ ಮಾತ್ರ ಧರ್ಮ ಮತ್ತು ತತ್ವಜ್ಞಾನದ ಅವಶ್ಯಕತೆ ಬರುತ್ತದೆ.
ಇಂದಿನ ನಮ್ಮ ಜನಾಂಗಕ್ಕೆ ಗೀತಾ ಸಂದೇಶವು ಅತ್ಯಂತ ಅಗತ್ಯವಾಗಿದೆ. ಅಡಿಗೆ ಮಾಡುವ ಕೆಲಸ ಹೇಗೆ ಊಟವನ್ನು ಮಾಡದ ಹೊರತು ಅಪೂರ್ಣವಾಗಿಯೇ ಉಳಿಯುತ್ತದೆಯೋ, ಹಾಗೆಯೇ ಬದುಕಿನಲ್ಲಿ ನಮಗೆ ಬೇಕಾದುದೆಲ್ಲ ಇದ್ದರೂ ಸಹ ಅಪೂರ್ಣತೆಯ ಭಾವ ನಮ್ಮನ್ನು ಒಳಗಿಂದೊಳಗೆ ಕೊರೆಯುತ್ತಿದೆ. ಪೂರ್ಣತೆಯ ಜ್ಞಾನ ಶಾಸ್ತ್ರದಲ್ಲಿದೆ, ಆದರೆ ಧರ್ಮ ಗ್ರಂಥಗಳು ನಮಗೆ ತಾವಾಗೇ ಯಾವ ರೀತಿಯಲ್ಲೂ ಸಹಾಯ ಮಾಡುವುದಿಲ್ಲ. ನಿಜವಾದ ಶಾಸ್ತ್ರಾಧ್ಯಯನವನ್ನು ಆರಂಭಿಸುವ ಮೊದಲು ಇಂತಹ ಮಾನಸಿಕ ಸ್ಥಿತಿಯು ಅನಿವಾರ್ಯವಾದ್ದರಿಂದ ಆರಂಭದ ಮಾನಸಿಕ ಸ್ಥಿತಿಯನ್ನು ಪೂರ್ವ ಸಿದ್ಧತೆಯ ದೃಷ್ಟಿಯಿಂದ ಯೋಗ ಎಂದು ಕರೆಯಲಾಗಿದೆ. ಗೀತೆಯನ್ನು ಕಲಿಯಲು ಹಾಗೂ ನಿತ್ಯ ಜೀವನದಲ್ಲಿ ಅದನ್ನು ಅನುಸರಿಸಲು ಆರಂಭದಲ್ಲಿ ಅರ್ಜುನನ ಸ್ಥಿತಿಯು ಅನಿವಾರ್ಯವಾದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.